ಏರ್ಪೋರ್ಟ್ಗೆ ಹೋಗುವ ಮುಂಚೆಯೇ ಈ ಒಂದು ಲೇಔಟ್ ಸಿಗುತ್ತೆ ನಿಮ್ಗೆ. ಈ ಈಸ್ಟ್ ಗೇಟ್ ಅಂತ ಜಸ್ಟ್ 1.5 ಕಿಲೋಮೀಟರ್ ನಮ್ಮ ಪ್ರಾಜೆಕ್ಟ್ ಬರುತ್ತೆ ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಫ್ಟರ್ ಏರ್ಪೋರ್ಟ್ ಅಲ್ಲ. ಆಮೇಲೆ ಹಾಫ್ ಕಿಲೋಮೀಟರ್ ನೀವು ಒಳಗಡೆ ಹೋದ್ರೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ, ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್. ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಈ ಪ್ರಾಪರ್ಟಿಯಿಂದ ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್. ಸೊ ನಿಮ್ಗೆ STRR ಹೈವೇ ಬರುತ್ತೆ. STRR ಹೈವೇ ಇಲ್ಲಿಂದ 2.5 ಕಿಲೋಮೀಟರ್ ಬರುತ್ತೆ. ಇಲ್ಲಿ ಮೋರ್ ದೆನ್ 10 lakhs ಎಂಪ್ಲಾಯ್ಮೆಂಟ್ಸ್ ಬರ್ತಾ ಇದೆ. ಸೊ ಇನ್ ಅಂಡ್ ಅರೌಂಡ್ ಈ ಲೊಕೇಶನ್ ಒಳಗಡೆ ಬಾಲ್ವಿನ್ ಇಂಟರ್ನ್ಯಾಷನಲ್ ಮೈನ್ ಸ್ಕೂಲ್ ಬ್ರಾಂಚ್ ಇದೆ ಬುದಿಗೆರೆ ಹತ್ರ, ರಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, ಸ್ಟರ್ಲಿಂಗ್ ಸ್ಕೂಲ್ಸ್ ಇದೆ. ಆಲ್ಮೋಸ್ಟ್ ಎಲ್ಲಾ ಸ್ಕೂಲ್ ಬಸ್ಸು ನಮ್ ಲೇಔಟ್ ಮುಂದೆನೆ ಹೋಗುತ್ತೆ. ಇವತ್ತು ರೇರಾ ಅಪ್ರೂವ್ಡ್ ಆಗಿದೆ ಅಂದ್ರೆ ನಿಮ್ಗೆ 100% ಯಾವುದೇ ಪ್ರಾಜೆಕ್ಟ್ಸ್ ಆದ್ರೂ ಕಸ್ಟಮರ್ ಕಣ್ ಮುಚ್ಕೊಂಡು ಆರಾಮಾಗಿ. ಸೊ 100% ರಿಲೀಸ್ ಆರ್ಡರ್ ಆದ್ಮೇಲೆ ನಾವು ಸೇಲ್ ಮಾಡ್ತಾ ಇದ್ರಿಂದ ನಿಮ್ಗೆ GST ಬರಲ್ಲ. ಇದು ಏಕಖಾತಾ ಪ್ರಾಪರ್ಟಿ. ನಿಮ್ಗೆ ಆಲ್ಮೋಸ್ಟ್ 90% ಯಾವ ಬ್ಯಾಂಕ್ ಬೇಕಾದ್ರೂ ಫಂಡ್ ಮಾಡುತ್ತೆ. ಒಂದು ಯುನಿಕ್ ಕಾನ್ಸೆಪ್ಟ್ ಆಗ್ಬೇಕು ಈ ಪ್ರಾಜೆಕ್ಟ್. ಅದಕ್ಕೆ 10 feet ಹೈಟ್ ಕಾಂಪೌಂಡ್ ಕೊಟ್ಟಿದ್ದೀವಿ. ಜೊತೆಗೆ ಈಚ್ ಇಂಡಿವಿಜುವಲ್ ಸೈಟ್ ಗೆ ಪಿಕೆಟ್ ಫೆನ್ಸಿಂಗ್ ಇದೆ. ಪಿಕೆಟ್ ಫೆನ್ಸಿಂಗ್ ಜೊತೆಗೆ 3 feet ಗಾರ್ಡನ್ ಏರಿಯಾ ಕೊಟ್ಟಿದ್ದೀವಿ. ಜನ ಕೂಡ ಅವ್ರ ಹಾರ್ಡ್ ಅಂಡ್ ಮನಿನ ತಂದಿಲ್ದು ದುಡ್ಡನ್ನ ಇನ್ವೆಸ್ಟ್ ಮಾಡೋದ್ರಿಂದ ಇದು ನನ್ನ ಪ್ರೊಫೆಷನ್ ಆಗಿರೋದ್ರಿಂದ ಅವ್ರು ಗೈಡ್ ಮಾಡ್ಬೇಕು, ಹಿಂಗೆಲ್ಲ ಹಿಂಗಿರುತ್ತೆ ಪ್ರಾಜೆಕ್ಟ್, ಖಂಡಿತ ಅದನ್ನ ಒಪ್ಕೊಂತಾರೆ. ಈ ಗ್ರೀನರಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆಲ್ಮೋಸ್ಟ್ 18,000 ನಿಮ್ಗೆ 18,000 ವೆರೈಟೀಸ್ ಆಫ್ ಫ್ಲವರ್ ಗಿಡಗಳನ್ನ ನೀವು ನೋಡಬಹುದು. ಇಲ್ಲಿ ಈಗ ನಾವು ಮೇಂಟೆನೆನ್ಸ್ ಮಾತ್ರ ಪರ್ ಸ್ಕ್ವೇರ್ ಫೀಟ್ ಗೆ ₹1 ಚಾರ್ಜ್ ಮಾಡ್ತೀವಿ. ಯುರೋಪಿಯನ್ ಮಾದರಿಯ ಮನೆಯನ್ನ ಫಸ್ಟ್ ಟೈಮ್ ನಮ್ಮ ಹೆಗ್ಗದಲ್ಲಿ ತೋರಿಸ್ತಾ ಇರುವಂತದ್ದು. ಈ ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಟ್ರೆ ನಿಮ್ಗೆ ಬರೀ 1.25 ಕೋಟಿ ಈ ತರ ಒಂದ್ ಮನೆ ಮಾಡ್ಕೊಬಹುದು. ಒಂದು ದಿನಕ್ಕೆ ₹5,000 ಬಾಡಿಗೆ ಕೊಟ್ರು ಕೂಡ 20 ದಿನ ಬಿಸ್ನೆಸ್ ಆದ್ರೂ ನಿಮ್ಗೆ ₹1,00,000 ಬಾಡಿಗೆ ಬರುತ್ತೆ. ಆಲ್ಮೋಸ್ಟ್ ಇದೆಲ್ಲ ನೀವು ಡಿಸ್ಮೆಂಟಲ್ ಮಾಡ್ತೀವಿ ಅಂದ್ರೂ 80% ನಿಮ್ಗೆ ರಿಯೂಸೇಬಲ್. ಇಲ್ಲಿ ಆಕ್ಚುಲಿ ನಮ್ದು ಹೇಳ್ಬೇಡೋದಾದ್ರೆ ₹5,900 ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಈ ಲೇಔಟ್ ಲೊಕೇಶನ್ ಕೂಡ ನಾನು ಕೊಟ್ಟಿರ್ತೀನಿ. ನಿಮ್ಗೆ ಏನೇ ಡೀಟೇಲ್ಸ್ ಬೇಕಿದ್ರು ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಇವರಿಗೆ ನೇರವಾಗಿ ಕರೆ ಮಾಡಿ ಮಾತಾಡಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಿಮ್ಗೆ ಇವತ್ತೊಂದು ಬ್ಯೂಟಿಫುಲ್ ಲೇಔಟ್ ಅನ್ನ ತೋರಿಸ್ತೀನಿ, ಬನ್ನಿ. ಈಗ ನೀವು ಏನು ನೋಡ್ತಾ ಇದ್ದೀರಾ, ನಾನು ಅದೇ ಲೇಔಟ್ ಒಳಗಡೆ ಇದ್ದೀನಿ. ಇದೊಂದು ಪ್ರೀಮಿಯಂ ಪ್ಲಾಟ್. ಇದು 7th ಹಿಲ್ ಪ್ರಾಪರ್ಟೀಸ್ ಅಂತ ಹೇಳಿ ನೀವು ಕೇಳಿರಬಹುದು. ನಾನು ಇದೇ ಫಸ್ಟ್ ಟೈಮ್ ಇವರ ಲೇಔಟ್ ಒಳಗಡೆ ಬಂದೆ. ಇಲ್ಲಿ ಬಂದ್ರೆ ಯುರೋಪಿಯನ್ ಮಾದರಿಯಲ್ಲಿ ಒಂದು 2-3 ಮನೆಗಳಿದಾವೆ. ಅವು ಎಷ್ಟು ಬ್ಯೂಟಿಫುಲ್ ಆಗಿದಾವೆ ಗೊತ್ತಾ. ಅದ್ರ ಜೊತೆಗೆ ನಿಮ್ಗೆ ಒಳಗಡೆ ಒಂದು ಸರೌಂಡಿಂಗ್ ಒಳಗಡೆ ಬಂದ್ಬಿಟ್ರೆ ನಿಮಗೆ ಬೇರೆ ಏನು ಅವಶ್ಯಕತೆನೇ ಇಲ್ಲ. ಅಂದ್ರೆ ಕಂಪ್ಲೀಟ್ಲಿ ಹಸಿರಾಗಿದೆ. ಜೊತೆಗೆ ಒಂದು ಮನೆಯನ್ನ ಕಟ್ಕೊಂಡು ಉಳ್ಕೊಳ್ಳೋದಕ್ಕೂ ಅವಕಾಶಗಳಿದೆ. ಎಲ್ಲಾ ಡೆವಲಪ್ಮೆಂಟ್ಗಳು ಕೂಡ ಇಲ್ಲಿ ಆಗಿದೆ. ಸೊ ಇಲ್ಲಿ ಎಷ್ಟು ರೇಟ್ ಇದೆ, ಇದು ಎಲ್ಲಿ ಅಂತಾನು ಕೂಡ ಸುಮಾರು ಜನ ಕೇಳಬಹುದು. ನಿಮ್ಗೆ ಬಿಫೋರ್ ಏರ್ಪೋರ್ಟ್ ಅಂದ್ರೆ ಏರ್ಪೋರ್ಟ್ಗೆ ಹೋಗುವ ಮುಂಚೆಯೇ ಈ ಒಂದು ಲೇಔಟ್ ಸಿಗುತ್ತೆ ನಿಮ್ಗೆ. ಇದರ ಎಲ್ಲಾ ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಕ್ಕೆ ಇಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಜಗದೀಶ್ ಅವರು ಇಲ್ಲಿ ನನ್ನ ಜೊತೆಗೆ ಇದ್ದಾರೆ. ಸೊ ಬನ್ನಿ, ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ಸರ್. ಕಾರ್ಯಕ್ರಮ ನಮಸ್ಕಾರ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಎಸ್ ಸರ್, ನನಗಂತೂ ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಇಷ್ಟು ಸುಂದರವಾಗಿ ಮತ್ತೆ ಎಲ್ಲಾ ಡೆವಲಪ್ಮೆಂಟ್ ಗಳನ್ನು ಮಾಡಿದೀರಾ. ಅಂದ್ರೆ ನೀವು ಕೆಳಗಡೆ ವಾಟರ್ ಸಪ್ಲೈ ಇರಬಹುದು ಅಥವಾ ಪ್ರತಿಯೊಂದು ನಾನು ನೋಡಿದೆ. ಅಂದ್ರೆ ಅಲ್ಲಿವರೆಗೆ ಎಂಡ್ವರೆಗೂ ಕೂಡ ನಾನು ಹೋಗಿ ಬಂದೆ. ಮನೆಗಳನ್ನ ಕಟ್ಟಿದ್ದಿರ್ಬಹುದು ಅಥವಾ ಇಲ್ಲಿ ಸುತ್ತಮುತ್ತಲಿನ ಸರೌಂಡಿಂಗ್ ಇರ್ಬೋದು, ಎಲ್ಲವೂ ಕೂಡ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿದೆ. ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ನಿಮ್ಮಿಂದ ನಾವು ಬಯಸ್ತೀವಿ ಸರ್. ಯಾರೇ ನಮ್ಮ ವೀಕ್ಷಕರು ಇಲ್ಲಿ ಬಂದು ಸೈಟ್ಸ್ ಅನ್ನ ತಗೋಬೇಕು ಅಂತ ಹೇಳಿದ್ರೆ ನನಗನ್ಸುತ್ತೆ ಇದೊಂದು ಬೆಸ್ಟ್ ಚಾಯ್ಸ್ ಅಂತ. ಸೊ ಇನ್ನು ಇದರ ಬಗ್ಗೆ ಮಾಹಿತಿಯನ್ನ ಸರೇ ಕೊಡ್ತಾರೆ. ಸರ್, ಓವರ್ ಟು ಯು ಸರ್. ನಮಸ್ಕಾರ ವೀಕ್ಷಕರೇ. ಆಕ್ಚುಲಿ ಏನಾದರೂ ಆಗು ನೀ ಮಾನವನಾಗು ಅಂತ ಹೇಳ್ತೀವಿ. ಬುದ್ಧಿವಂತ ಆಗು, ಹಣವಂತ, ಗುಣವಂತ, ಏನೇ ಆಗಿರ್ಲಿ, ನಿಮ್ಗೆ ಎಷ್ಟೇ ಪ್ರಾಪರ್ಟಿ ಇರಲಿ, ಏನೇ ಆದ್ರೂ ಒಂದು ಮಾನವೀಯತೆ ಅನ್ನೋದು ಮನುಷ್ಯನಲ್ಲಿ ಖಂಡಿತ ಇರಬೇಕಾಗುತ್ತೆ. ಹಾಗಾಗಿ ಹೇಳ್ತಾ ಈ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ, ಇದು 7 ಹಿಲ್ಸ್ ಪ್ರಾಪರ್ಟೀಸ್ ಕಂಪನಿ ಹೆಸರಲ್ಲಿ 7 ಹಿಲ್ಸ್ ಕೋರ್ಟ್ಯಾರ್ಡ್ ಅನ್ನೋ ಪ್ರಾಜೆಕ್ಟ್ಸ್ ಇದು. ಸೊ ಈ ಪ್ರಾಜೆಕ್ಟ್ ಆದ್ರೆ ಮೇನ್ ಪ್ರಿಯಾರಿಟಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇವತ್ತು ಹೇಳೋದಾದ್ರೆ 3 ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವು ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಒಂದು, ನಿಮಗೆ ಇವಾಗ ಔಟ್ಸೈಡ್ ದ ಸಿಟಿ ನೀವು ಡೆವಲಪ್ಮೆಂಟ್ಸ್ ಮಾಡ್ತಿದ್ದೀರಾ ಅಥವಾ ಔಟ್ಸೈಡ್ ದ ಸಿಟಿ ನೀವು ಬಂದು ಪ್ರಾಪರ್ಟಿ ತಗೋತಾ ಇದ್ದೀರಾ ಅಂದ್ರೆ ಮೇನ್ ಪ್ರಿಯಾರಿಟಿ ಏನಿರುತ್ತೆ, ನಿಮಗೆ ಇನ್ವೆಸ್ಟ್ಮೆಂಟ್, ನಿಮಗೆ ರಿಟರ್ನ್ಸ್ ಆಗುವಂಥದ್ದು, ಅಪ್ರಿಸಿಯೇಷನ್ ಆಗುವಂಥದ್ದು ಪ್ರಿಯಾರಿಟಿ ಇರುತ್ತೆ.
ಪ್ರಾಪರ್ಟಿ ಇಲ್ಲಿ ಬಂದು ಮನೆ ಕಟ್ಕೊಳ್ಳೋವಂಥದ್ದು ಅದು ನೆಕ್ಸ್ಟ್ ಆಪ್ಷನ್ ಇರುತ್ತೆ. ಬಟ್ ನಿಮ್ಗೆ ಅಪ್ರಿಷಿಯೇಷನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಬಂದು ನೀವು ಪ್ರಾಪರ್ಟಿ ಇನ್ವೆಸ್ಟ್ ಮಾಡಬೇಕಾದ್ರೆ ಮೇನ್ ಏನಂದ್ರೆ ಅಪ್ರಿಸಿಯೇಷನ್ ಅನ್ನ ನೋಡಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಸೊ ಅಪ್ರಿಸಿಯೇಷನ್ ಎಂತ ಕಡೆ ಸಿಗತ್ತೆ ಅನ್ನೋದು ಫಸ್ಟ್ ಪ್ರಿಯಾರಿಟಿ. ಅದ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 3 ಪಾಯಿಂಟ್. ಒಂದು ಬಂದು ನಿಮಗೆ ಇನ್ ಅಂಡ್ ಅರೌಂಡ್ ಏರಿಯಾ, ನೀವು ಚಾಯ್ಸ್ ಮಾಡುವಂತ ಏರಿಯಾ ಲೊಕೇಶನ್ ಇರುತ್ತಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಆ ಲೊಕೇಶನ್ನೇ ನಿಮಗೆ ಅಪ್ರಿಸಿಯೇಷನ್ ಕೊಡುವಂಥದ್ದು. ಸೊ ಹಾಗಾಗಿ ನೀವು ಪ್ರಾಪರ್ಟಿ ಎಲ್ಲಿ ಚಾಯ್ಸ್ ಮಾಡ್ತೀರಾ, ಅದ್ರ ಪಕ್ಕದಲ್ಲಿ ಎಷ್ಟು ದೂರದಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಎಷ್ಟು ದೂರದಲ್ಲಿ ಏರ್ಪೋರ್ಟ್ ಇದೆ, ಎಷ್ಟು ದೂರದಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ಸ್ ಬರುತ್ತೆ, ಅಥವಾ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗುವಂತ ನಿಮಗೆ ಹಬ್ಸ್ ಆಗಲಿ ಈ ತರ ಇದೆ ಅಂತ ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಕಮರ್ಷಿಯಲ್ ಹಬ್ಸು, ಎಂಪ್ಲಾಯ್ಮೆಂಟ್ ಎಲ್ಲಿ ಜನರೇಟ್ ಆಗುತ್ತೆ, ಕಂಪ್ನೀಸ್ ಎಲ್ಲಿರುತ್ತೆ, ನೀವು ಅಂತ ಕಡೆ ನೀವನ್ನ ಪ್ರಾಪರ್ಟಿಯನ್ನು ತಗೊಂಡಾಗ ನಿಮಗೆ ಶಾರ್ಟ್ ಟೈಮಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಬರುತ್ತೆ. ಸೊ ಸೆಕೆಂಡ್, ನಿಮಗೆ ಡಾಕ್ಯುಮೆಂಟೇಶನ್. ಸೊ ಲೀಗಲ್ ಡಾಕ್ಯುಮೆಂಟೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇವತ್ತು ರೇಟ್ ಕಡಿಮೆನೋ ಅಥವಾ ಡಾಕ್ಯುಮೆಂಟೇಶನ್ ಅಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ರೆ ನಾಳೆ ನಿಮ್ಗೆ ಅಪ್ರಿಸಿಯೇಷನ್ ಆಗುತ್ತೆ. ಅವಾಗ ನೀವು ಇನ್ನೊಬ್ರಿಗೆ ಮಾರಬೇಕಾದ್ರೆ ನೀವು ಖಂಡಿತ ಲೀಗಲ್ ಕೊಡೋದ್ರಲ್ಲಿ ತೊಂದರೆ ಆಗುತ್ತೆ ನಿಮಗೆ. ಸೊ ಮೇನ್ ಪಾರ್ಟ್ ನಿಮಗೆ ಲೀಗಲ್ ಡಾಕ್ಯುಮೆಂಟೇಶನ್ ಕ್ಲಿಯರ್ ಇರಬೇಕಾಗುತ್ತೆ. ಜೊತೆಲಿ ನಿಮಗೆ ಪ್ರಾಪರ್ಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಹಾಗೆ ಮೇಂಟೆನೆನ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್. ನೀವು ಅಮೆರಿಕಾದಲ್ಲಿ ಇರ್ತೀರಾ, ಇನ್ನೆಲ್ಲೋ ಇರ್ತೀರಾ, ಸೊ ನಿಮ್ಮದೇ ಆದ ಪ್ರೊಫೆಷನ್ ಬೇರೆ ಇರುತ್ತೆ, ಪ್ರಾಪರ್ಟಿ ತಗೋತೀರಾ ಆದರೆ ಮೇಂಟೆನೆನ್ಸ್ ಮಾಡಲ್ಲ. ಸೊ ಅಪ್ರಿಸಿಯೇಷನ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಹಾಗಾಗಿ ಈ 3 ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಂಡು ಅಂಥ ಪ್ರಾಪರ್ಟಿಯನ್ನು ನೀವು ರೈಟ್ ಟೈಮಲ್ಲಿ, ರೈಟ್ ಪ್ಲೇಸಲ್ಲಿ, ರೈಟ್ ಲೊಕೇಶನಲ್ಲಿ ನೀವು ಆ ಪ್ರಾಪರ್ಟಿನ ತಗೊಂಡ್ರಿ ಅಂದರೆ ನಿಮಗೆ ಖಂಡಿತ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಹಾಗೆ ನಿಮಗೆ ಒಳ್ಳೆ ಸ್ಟೆಪ್ಸು ಪ್ರಾಪರ್ಟಿಲಿ ನಿಮಗೆ ಅಥವಾ ರಿಯಲ್ ಎಸ್ಟೇಟಲ್ಲಿ ಗುಡ್ ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ಗುಡ್ ಪ್ರಾಪರ್ಟಿ ಚಾಯ್ಸು ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ನೀವು ಚಾಯ್ಸ್ ಮಾಡೋಂಥ ಪ್ರಾಪರ್ಟಿ ಒಳ್ಳೆ ಪ್ರಾಪರ್ಟಿ ಆದರೆ ಖಂಡಿತ ನಿಮಗೆ ಒಳ್ಳೆ ರಿಟರ್ನ್ಸ್ ಜೊತೆಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸರ್, ಈಗ ನೀವು ಲೊಕೇಶನ್ ಬಗ್ಗೆ ಹೇಳಿದ್ರಿ, ನಾನು ಕೂಡ ಬರ್ತಾ ಕೆಲವೊಂದು ಗಮನ ಹರಿಸ್ಕೊಂಡು ಬಂದೆ. ಯಾಕಂದ್ರೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಗಳಿದೆ, ತುಂಬಾ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಇಲ್ಲಿ ಸರೌಂಡಿಂಗ್ ಇದೆ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಖಂಡಿತ. ಈ ಪ್ರಾಪರ್ಟಿ 7 Hills ಕೋರ್ಟ್ಯಾರ್ಡ್ ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಓಕೆ. ಸೊ ಅಂದ್ರೆ ಇವಾಗ ಈಸ್ಟ್ ಗೇಟ್, ಇದನ್ನ ಕಾರ್ಗೋ ಗೇಟ್ ಅಂತ ಕರೀತಾರೆ. ಈ ಈಸ್ಟ್ ಗೇಟ್ ಇಂದ ಜಸ್ಟ್ 1.5 ಕಿಲೋಮೀಟರ್ ನಮ್ಮ ಪ್ರಾಜೆಕ್ಟ್ ಬರುತ್ತೆ ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಫ್ಟರ್ ಏರ್ಪೋರ್ಟ್ ಅಲ್ಲ. ಆಮೇಲೆ 1/2 ಕಿಲೋಮೀಟರ್ ನೀವು ಒಳಗಡೆ ಹೋದ್ರೆ ಮೆಟ್ರೋ ಸ್ಟೇಷನ್ ಸಿಗುತ್ತೆ, ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್. ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಈ ಪ್ರಾಪರ್ಟಿಯಿಂದ ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್. ಸೊ ನಿಮ್ಗೆ STRR ಹೈವೇ ಬರುತ್ತೆ. STRR ಹೈವೇ ಇಲ್ಲಿಂದ 2.5 ಕಿಲೋಮೀಟರ್ ಬರುತ್ತೆ. ಸೊ ಬಿಫೋರ್ STRR ಕೂಡ ಇದೀವಿ ನಾವು ಈ ಪ್ರಾಜೆಕ್ಟ್. ಸೊ ಇಲ್ಲೇನಂದ್ರೆ ಆಲ್ಮೋಸ್ಟ್ 12,000 ಏಕರ್ SEZ IT ಹಾರ್ಡ್ವೇರ್ ಅಂಡ್ ಏರೋಸ್ಪೇಸ್ ಪಾರ್ಕ್ ಬರ್ತಾ ಇದೆ. 12,000 ಏಕರ್ಸ್. ಈ ಅಕ್ಕಪಕ್ಕ ಊರಲ್ಲಿ ಒಬ್ಬ ರೈತರ ಹತ್ರ ಕೂಡ 2 ಎಕರೆ ಜಮೀನಿಲ್ಲ ಇವತ್ತು. ಸೊ ಮ್ಯಾಕ್ಸಿಮಮ್ ಲ್ಯಾಂಡ್ಸ್ ಏನಾಗುತ್ತೆ KIDB ಇಂಡಸ್ಟ್ರಿ ಏರಿಯಾಗೆ ಹೋಗಿದೆ. ಇದೇನಿದು STRR ಅಥವಾ SEZ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್. ಸೊ ಆಸ್ ಪರ್ ದ ಸ್ಪೆಷಲ್ ಎಕನಾಮಿಕ್ ಝೋನ್ ನಾರ್ಮ್ಸ್ ಅಲ್ಲಿ ಏನಂದ್ರೆ KIDB ಲ್ಯಾಂಡ್ಸ್ ಅನ್ನ ಅಲಾಟ್ ಮಾಡಿದ ತಕ್ಷಣ ಕಂಪನಿಗೆ ವಿತಿನ್ 24 ಮಂತ್ಸ್ ಅಲ್ಲಿ ನೀವು ಕಂಪಲ್ಸರಿ ಕನ್ಸ್ಟ್ರಕ್ಷನ್ ಬರಲೇಬೇಕು. ಸೊ ಅದು ಕೋವಿಡ್ ಎಲ್ಲ ಆದ್ಮೇಲೆ 2 years ಎಕ್ಸ್ಟೆನ್ಷನ್ ಆಫ್ ಪೀರಿಯಡ್ ಕೊಟ್ಟಿದ್ರು. ಈಗೆಲ್ಲ ಮುಗಿತಾ ಬಂತು. ಅದೇ ನೀವು SEZ ಅಲ್ಲಿ ನೋಡಿದ್ರೆ ನೀವು ಎಷ್ಟು ಕಂಪನೀಸ್ ಬರ್ತಿದ್ದಾರೆ. ಶೆಲ್ ಕಂಪನಿ ಬರ್ತಾ ಇದೆ, ಸೊ ವಿಪ್ರೋ ಬರ್ತಾ ಇದೆ, TE ಟೆಕ್ನಾಲಜಿ, ಸಮದ, ಸಿಪೆಟ್, ತುಂಬಾ. ಹಾಗೆ BCC ಅಕಾಡೆಮಿ ಬರ್ತಾ ಇದೆ, ನೀವು ನೋಡಿದ್ದೀರಾ. ಈಗ ಆಲ್ಮೋಸ್ಟ್ ಈಗ ಇನ್ನೇನು ಲಾಂಚ್ ಕೂಡ ಆಗೋಗಿದೆ ಆಕ್ಚುಲಿ. ಸೊ ಜಸ್ಟ್ ಹಾರ್ಡ್ಲಿ ನಿಮ್ಗೆ ಏರೋಸ್ಪೇಸ್ ಪಾರ್ಕ್ ಇಂದ ಲೆಕ್ಕ ಹಾಕಿದ್ರೆ ಈ ಪ್ರಾಜೆಕ್ಟ್ ಬಂದು 900 ಮೀಟರ್. ಈಗ ಬೋಯಿಂಗ್ ಕಂಪನಿ, SAP, ಬೋಯಿಂಗ್ ಒಂದೇ ನಿಮ್ಗೆ ಎಷ್ಟು ನಿಮ್ಗೆ ಗೊತ್ತಿದೆ ಬೋಯಿಂಗ್ ಅಂದ್ರೆ. ಸೊ SAP ಆಲ್ಮೋಸ್ಟ್ 2,000 ಎಂಪ್ಲಾಯೀಸ್. ಕೊಲಿನ್ಸ್ ಅನ್ನೋ ಒಂದು ಕಂಪನಿ 5,000 ಎಂಪ್ಲಾಯೀಸ್. ಇಲ್ಲಿ ಮೋರ್ ದೆನ್ 10 lakhs ಎಂಪ್ಲಾಯ್ಮೆಂಟ್ಸ್ ಬರ್ತಾ ಇದೆ. ಸೊ ಇನ್ ಅಂಡ್ ಅರೌಂಡ್ ಈ ಲೊಕೇಶನ್ ಒಳಗಡೆಗೆ. ಆಮೇಲೆ ತುಂಬಾ ಬಿಫೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ನೀವು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಆಲ್ಮೋಸ್ಟ್ ಹೇಗ್ ಟ್ರಾವೆಲ್ ಇರುತ್ತೆ. ಸೊ ಈ ಗೇಟ್ ಓಪನ್ ಆಯ್ತು ಅಂದ್ರೆ ಈ ಪ್ರಾಪರ್ಟಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಿತಿನ್ 6 months ಕೂಡ ಅಂತ ಹೇಳ್ಬೋದು ನೀವು. ಸೊ ಹಾಗಾಗಿ ನಾನು ಏನೇ ಹೇಳಿ, ನೀವು ಬಂದು ಒಂದ್ಸಲ ವಿಸಿಟ್ ಮಾಡ್ಬೇಕು. ಜನ ಬಂದು ವಿಸಿಟ್ ಮಾಡಿ ಈ ಲೊಕೇಶನ್ ಹೇಗಿದೆ ಅದಕ್ಕೆ ಸ್ವಲ್ಪ ಪ್ರಿಯಾರಿಟಿ ಕೊಟ್ಟು ಟೈಮ್ ಸ್ಪೆಂಡ್ ಮಾಡಿ. ಬಿಕಾಸ್ ಇದು ನಿಮ್ ಹಾರ್ಡ್ ಅಂಡ್ ಮನಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಹಾಗಾಗಿ ಒಳ್ಳೆ ಪ್ರಾಪರ್ಟಿನ ಚಾಯ್ಸ್ ಮಾಡ್ಕೊಳ್ಳೋದು ನಿಮ್ದಾಗಿರುತ್ತೆ. ತುಂಬಾ ಕಂಪನಿ. ಹಾಗೆ ಅದ್ರ ಜೊತೆಯಲ್ಲಿ ನಿಮ್ಗೆ ಸ್ಕೂಲ್ ಪ್ರಿಯಾರಿಟಿ ಸ್ಕೂಲ್ ಅನ್ನು ನೋಡ್ತೀವಿ ನಾವು. ಬಾಲ್ವಿನ್ ಇಂಟರ್ನ್ಯಾಷನಲ್ ಮೈನ್ ಸ್ಕೂಲ್ ಬ್ರಾಂಚ್ ಇದೆ ಬುದಿಗೆರೆ ಹತ್ರ, ರಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, ಸ್ಟರ್ಲಿಂಗ್ ಸ್ಕೂಲ್ಸ್ ಇದೆ. ಆಲ್ಮೋಸ್ಟ್ ಎಲ್ಲಾ ಸ್ಕೂಲ್ ಬಸ್ಸು ನಮ್ ಲೇಔಟ್ ಮುಂದೆನೆ ಹೋಗುತ್ತೆ. ಆಲ್ಮೋಸ್ಟ್ ನಿಯರ್ ಬೈ ವಿಲೇಜಸ್ ಏನಿದೆ ಎಲ್ಲಾ ಕಡೆಯಿಂದ ಮಕ್ಕಳು ಅಂತ ಸ್ಕೂಲ್ಗೆ ಹೋಗುವಂತ ಅಪರ್ಚುನಿಟಿ ಕೂಡ ಇವತ್ತು ಸಿಕ್ಕಿದೆ. ಹಾಗೆ ದೇವನಹಳ್ಳಿಗೆ ಹೋದ್ರೆ ನಿಮ್ಗೆ ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ಸ್ ಇದೆ, ನಿಮ್ಗೆ ಆಕಾಶ್ ಮೆಡಿಕಲ್ ಕಾಲೇಜ್ ಇದೆ, ಸೊ ಇಂಜಿನಿಯರಿಂಗ್ ಕಾಲೇಜ್ ಇದೆ, ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಇದೆ, CMR ಯೂನಿವರ್ಸಿಟೀಸ್ ಇದೆ. ಸೊ ಹೀಗಾಗಿ ತುಂಬಾ ಈ ಏರಿಯಾ ಬಂದು
ಒಳ್ಳೆ ಡೆವಲಪ್ಮೆಂಟ್ಸ್ ಇರುವಂತ ಏರಿಯಾ, ಕಮರ್ಷಿಯಲಿ ಹಬ್ ಆಗಿರೋದು, 10 ಲಕ್ಷ ಜನಕ್ಕಿಂತ ಜಾಸ್ತಿ ಎಂಪ್ಲಾಯ್ಮೆಂಟ್ಸ್ ಬರ್ತಾರಲ್ಲ. ಸೊ ಇನ್ನೂ ಒಂದೇನಂದ್ರೆ ಇಲ್ಲಿ ಆಲ್ಮೋಸ್ಟ್ ಹೆಬ್ಬಾಳ ಇಟ್ಸ್ ಎ ಬಾಟಲ್ ನೇಕ್ ನಿಮ್ಗೆ. ಆಲ್ಮೋಸ್ಟ್ ಅಲ್ಲಿಂದ ಏನಾಗುತ್ತೆ 20-25 ಕಿಲೋಮೀಟರ್ಸ್ ಆಗುತ್ತೆ ಏರ್ಪೋರ್ಟ್. ಸೊ ಇಲ್ಲಿ BDI ಇಲ್ಲ, ಹೌಸಿಂಗ್ ಬೋರ್ಡ್ ಇಲ್ಲ. ಸೊ ಇಷ್ಟು ಎಂಪ್ಲಾಯ್ಮೆಂಟ್ ಕೊಟ್ಮೇಲೆ ರೆಸಿಡೆನ್ಸ್ ಏನ್ ಮಾಡ್ತಾರೆ ಜನಕ್ಕೆ? ಸೊ ಈಗ ದೊಡ್ಡ ದೊಡ್ಡ A ಕ್ಲಾಸ್ ಡೆವಲಪರ್ ಅಂತ ಕರಿತೀವಿ, ಅವ್ರು ಮಾಡ್ಬೇಕಾದ್ರೆ ಮಿನಿಮಮ್ 80 acres 50 acres 100 acres ಅಷ್ಟಿದ್ರೆ ಮಾತ್ರ ಅವ್ರು ಬಂದು ಪ್ರಾಜೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ನಮ್ಗೊಂದು ಸ್ಕೋಪ್ ಚಿಕ್ಕವ್ರಿಗೆ ಆಕ್ಚುಲಿ 5 acres 6 acres 10 acres ಒಳಗಡೆ ಒಂದು ಕ್ಯೂಟ್ ಆಗಿ ಮಾಡ್ಬೇಕನ್ನೋದು ಕೂಡ ನಮ್ಮ ಆಸೆ ಆಗಿದೆ. ಫ್ಯೂಚರ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಖಂಡಿತ ಆಗುತ್ತೆ. ಹಾಗಾಗಿ ಜನಗಳಿಗೆ ನಾವ್ ಏನ್ ಹೇಳ್ತೀವಿ ಅಂತ ಕಸ್ಟಮರ್ಗೆ ಯಾರಿಗೆ ಏನಕ್ಕೆ ಹೇಳ್ತೀವಿ ಅಂದ್ರೆ, ನೀವು A ಕ್ಲಾಸ್ ಡೆವಲಪರ್ ಅನ್ನೋದು ಒಂದೇ ಅಲ್ಲ, ಬಂದು ಪ್ರಾಪರ್ಟಿನ ದಯವಿಟ್ಟು ವಿಸಿಟ್ ಮಾಡಿ, ನಿಮ್ ಟೈಮ್ ಕೊಡಿ, ನೀವು ಸ್ವಲ್ಪ R&D ಮಾಡಿ, ಅಕ್ಕಪಕ್ಕ ಡೆವಲಪ್ಮೆಂಟ್ಸ್. ನಾನು ಏನ್ ಹೇಳ್ತೀನೋ ಅದು ನೆಕ್ಸ್ಟ್ ಲೆವೆಲ್. ನಾನು 10% ನಿಮ್ಗೆ ಎಜುಕೇಟ್ ಮಾಡ್ಬೋದು, 90% ನೀವು ಗೂಗಲ್ ಮಾಡಿ. ಸೊ ನೀವು ಪೇಪರ್ಸ್ ಓದಿ. ಸೊ ಮ್ಯಾಕ್ಸಿಮಮ್ ಗೂಗಲ್ ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ಎಷ್ಟು ಕಂಪ್ನೀಸ್ ಬರ್ತಾ ಇದೆ, ಎಷ್ಟು ಇನ್ವೆಸ್ಟ್ಮೆಂಟ್ಸ್ ಇದೆ, ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಒಂದೊಂದು ಕಂಪ್ನಿನೂ ಈಗ ನೀವು ಹೇಳೋದಾದ್ರೆ ಯಾವುದು, ಈಗ ಶೆಲ್ ಕಂಪ್ನಿ ಇದೆ 1500 crores ಇನ್ವೆಸ್ಟ್ಮೆಂಟ್, ಫೈನಾನ್ಷಿಯಲ್ ಸಿಟಿ 2500 crores ಸೆಂಟ್ರಲ್ ಗವರ್ಮೆಂಟ್ ಇವತ್ತು ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಇಲ್ಲಿ. ಆಲ್ ಬ್ಯಾಂಕ್ ಹೆಡ್ ಆಫೀಸ್ ಇವತ್ತು ಬರ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ದಯವಿಟ್ಟು ನೀವು ಬಂದು ಈ ಲೊಕೇಶನ್ ನೋಡಿದ್ರೆ ನಿಮ್ಗೆ ಖಂಡಿತ ಎಂತ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರ್, ಈಗ ನಾವು ಯಾವುದೇ ಸೈಟ್ಸ್ ಅನ್ನ ತಗೋಬೇಕು ಅಂತ ಹೇಳಿದ್ರು ಕೂಡ ಎಲ್ಲೇ ಲೇಔಟ್ ಒಳಗಡೆ ಹೋದ್ರು ನಾನು ಫಸ್ಟ್ ಪ್ರಿಫರ್ ಮಾಡೋದು ಅದು ಏಕಾತ ಆಗಿರ್ಲಿ ಅಂತ ಅನ್ಕೊಂತೀನಿ. ಇಲ್ಲಿ ಏಕಾತ ಪ್ರಾಪರ್ಟಿ, ಇದರಲ್ಲಿ ಯಾವ ಡೌಟು ಇಲ್ಲ. ಅದ್ರ ಜೊತೆಗೆ ಬೈಯಪ್ಪ ಅಪ್ರೂವ್ಡ್ ಕೂಡ ಇದೆ, ಮತ್ತೆ ರೇರಾ ರಿಜಿಸ್ಟ್ರೇಷನ್ ಕೂಡ ಆಗಿದೆ. ಸೊ ಇಲ್ಲಿ ನಮ್ಗೆ 100% ಜೆನ್ಯೂನ್ ಡಾಕ್ಯುಮೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ನಿಮ್ಮ ಬೋರ್ಡ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ನಾನು ಕೇಳೋದು ಕಂಪ್ಲೀಟ್ ಆಗಿ ಡಾಕ್ಯುಮೆಂಟೇಶನ್ ಬಗ್ಗೆ ಒಂದು ಮಾಹಿತಿಯನ್ನ ಕೊಡಬಹುದಾ ನೀವು? ಖಂಡಿತ. ಓಕೆ, ಒನ್ಸ್ ಇವತ್ತು ರೇರಾ ಅಪ್ರೂವ್ಡ್ ಆಗಿದೆ ಅಂದ್ರೆ ನಿಮ್ಗೆ 100% ಯಾವುದೇ ಪ್ರಾಜೆಕ್ಟ್ಸ್ ಆದ್ರೂ ಕಸ್ಟಮರ್ ಕಣ್ಣು ಮುಚ್ಕೊಂಡು ಆರಾಮಾಗಿ ಆದ್ರೂ ರೇರಾ ಅಪ್ರೂವ್ಡ್ ಆದ್ರೂನು ಇಲ್ಲಿ ಡೆವಲಪರ್ ನಿಜ ಹೇಳಿದ್ನಲ್ಲ, ಏನಾದರೂ ಆಗು ಮಾನವನಾಗು ಅಂತ ಹೇಳಿದ್ನಲ್ಲ, ಇದೇ ಪಾಯಿಂಟ್ ಹೇಳಕ್ ಬಂದೆ. ಇಲ್ಲಿ ನಮ್ಮದೇ ಆದ ಕೆಲವು ಟ್ರಿಕ್ಸ್ ಇರುತ್ತೆ, ಅಥವಾ ಸೊ ಅಂದ್ರೆ ದ ಕಾಸ್ಟ್ ಕಟ್ ಡೌನ್ ಸಿಸ್ಟಮ್ ಇರುತ್ತೆ. ಸೊ ಅದು ನಾವು ಡೆವಲಪ್ಮೆಂಟ್ ಸ್ಟೇಜ್ ಬಂದ ನಿಮ್ಗೆ ಅದನ್ನ ಪಾಯಿಂಟ್ ಬಂದಾಗ ನೀವು ಮಾತಾಡ್ತೀನಿ ಹೆಂಗ್ ಮಾಡ್ತೀವಿ ಅಂತ ಹೇಳಿ. ಅಪ್ರೂವಲ್ಸ್ ಅಂತ ಬಂದಾಗ ಇದು ಬಯಪ್ಪ ಅಪ್ರೂವ್ಡ್, ಇದು ನಮ್ಗೆ ಬಯಪ್ಪ ಇಂದ ಕ್ಲಿಯರೆನ್ಸ್ ಆಗಿದೆ, BMRD ಇಂದ ಕ್ಲಿಯರೆನ್ಸ್ ಆಗಿದೆ, UD ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರ್ ಆಗಿದೆ, ಹಾಗೆ DC ಕನ್ವರ್ಷನ್ ಆಗಿದೆ, ಮತ್ತೆ ಬಯಪ್ಪ ಅಪ್ರೂವಲ್ ಆಗಿದೆ, 40% ರಿಲೀಸ್ ಆರ್ಡರ್ ಆಗಿದೆ, ಹಾಗೆ ನಿಮ್ಗೆ 100% ರಿಲೀಸ್ ಆರ್ಡರ್ ಕೂಡ ಆಗಿದೆ. ಸೊ 100% ರಿಲೀಸ್ ಆರ್ಡರ್ ಆದ್ಮೇಲೆ ನಾವು ಸೇಲ್ ಮಾಡ್ತಾ ಇದ್ರಿಂದ ನಿಮ್ಗೆ GST ಬರಲ್ಲ, ಇಲ್ಲ 18% GST ಬರುತ್ತೆ ಅಂಡರ್ ಡೆವಲಪ್ಮೆಂಟಲ್ ಬರೋದ್ರಿಂದ. ನೀವು ಜಸ್ಟ್ ಇಮ್ಯಾಜಿನ್ ಈ ರೇಟ್ ನೀವು ಸೈಟ್ ತಗೊಂಡು 18% GST ಕಟ್ಟೋದಾದ್ರೆ, ಸೊ ಹಂಗಾಗಿ ಇಲ್ಲಿ GST ಕೂಡ ಅಪ್ಲಿಕೇಬಲ್ ಇಲ್ಲ ನಿಮ್ಗೆ. ಎಲ್ಲಾ NOCs ಇದೆ ನಿಮ್ಗೆ, ಎಲ್ಲಾ NOC ಸಿಕ್ಕದ ಮೇಲೆ ನಿಮ್ಗೆ ರೇರಾ ಇಂದ ನಮ್ಗೆ ಕ್ಲಿಯರೆನ್ಸ್ ಮತ್ತೆ 100% ರಿಲೀಸ್ ಆರ್ಡರ್ ಕೊಡುವಂತದ್ದು. ಸೊ ಮತ್ತೆ ಈ ಪ್ರಾಜೆಕ್ಟ್ ಅಲ್ಲಿ ನಾವೇನ್ ಮಾಡಿದೀವಿ, ಸೊ ಇದನ್ನ ನಾವು ಆಕ್ಚುಲಿ ಸೈಟ್ ಆಗಿ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡ್ ಮಾಡಿಲ್ಲ. ಇದು ಒಂದು ವಿಲ್ಲಾ ಕಾನ್ಸೆಪ್ಟ್ ಮಾಡೋಣ ಅನ್ಕೊಂಡೇ ಮಾಡಿದ್ ನಾವು. ಸೊ ವಿಲ್ಲಾ ಕಾನ್ಸೆಪ್ಟ್ ಮಾಡೋಣ ಅಂತ ಹೇಳಿ ಕೊನೆಯಲ್ಲಿ ಒಂದ್ ಅರ್ಧ ಸೈಟ್ ಅನ್ನು ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇಲ್ಲಿ ಬಯಪ್ಪ ಅಪ್ರೂವ್ಡ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಎಲ್ಲಾ ತರ ಸೆಸ್ ಬರುತ್ತೆ, ಏರ್ಪೋರ್ಟ್ ಡೆವಲಪ್ಮೆಂಟ್ ಸೆಸ್ ಬರುತ್ತೆ, STRR ರೋಡ್ ಸೆಸ್ ಬರುತ್ತೆ, ಪಾಂಡ್ ಡೆವಲಪ್ಮೆಂಟ್ ಸೆಸ್ ಬರುತ್ತೆ, ಪೊಲ್ಯೂಷನ್ ಕಂಟ್ರೋಲ್ ಸೆಸ್ ಬರುತ್ತೆ. ಇಷ್ಟು ಸೆಸ್ ಫೀಸ್ ಅನ್ನು ನಾವು ಕಟ್ಟಬೇಕಾಗತ್ತೆ. ಸೊ ಇದೆಲ್ಲ ಕಟ್ಟಿದ್ರೆ ನಮ್ಗೆ NOC ಸಿಗತ್ತೆ. ಹಾಗೆ ನಮ್ಗೆ ಪವರ್ ಬರುತ್ತೆ, ಪವರ್ ಅಲ್ಲಿ ಕೂಡ ಅಷ್ಟೇನೆ. ಸೊ ಡೆವಲಪ್ಮೆಂಟ್ ಸ್ಟೇಜ್ ಹೇಗ್ ಪವರ್ ತಗೊಂಡಿದೀವಿ ಎಷ್ಟು ಅನ್ನೋದು ಕೂಡ ನಿಮ್ಗೆ ಹೇಳ್ತೀವಿ. ಸೊ ಇಷ್ಟೇ ಅಪ್ರೂವಲ್ ಸ್ಟೇಜ್ ಬಂದಾಗ ಬಯಪ್ಪ ರೇರಾ, ಹಾಗೆ ಇದು ಖಾತಾ ಇದೆ. ಖಾತಾದಲ್ಲಿ ಎರಡೇ ಬರೋದು, A or B. ಸೊ ಈ ಖಾತಾ ಅನ್ನೋದು ಕನ್ಫ್ಯೂಷನ್ ಮಾಡ್ಬಿಡ್ತಾರೆ. ಈ ಮೀನ್ಸ್ ಓನ್ಲಿ ಎಲೆಕ್ಟ್ರಾನಿಕ್ ಅಲ್ಲಿ ಬರುತ್ತೆ, A ಆದ್ರೂ ಬರ್ಬೋದು, B ಆದ್ರೂ ಬರ್ಬೋದು. ಇದು ಖಾತಾ ಪ್ರಾಪರ್ಟಿ, ನಿಮ್ಗೆ ಆಲ್ಮೋಸ್ಟ್ 90% ಯಾವ ಬ್ಯಾಂಕ್ ಬೇಕಾದ್ರೂ ಫಂಡ್ ಮಾಡುತ್ತೆ. ಹಾಗೆ ನಮ್ಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಏರ್ಪೋರ್ಟ್ ಪಕ್ಕದಲ್ಲಿ ಇರೋದ್ರಿಂದ ಏರ್ಪೋರ್ಟ್ ಸೇಫ್ಟಿ ಝೋನ್ ಅಲ್ಲಿ ಇದೀವಿ, ಇಲ್ಲಿ ಡ್ರೋನ್ ಕೂಡ ಹಾರಲ್ಲ ನಿಮ್ಗೆ. ಸೊ ಹಂಗಿರೋದ್ರಿಂದ ನಮ್ಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಹೋಗ್ಬೇಕಾದ್ರೆ ಕಂಪಲ್ಸರಿ ನೀವು NOCs ಹೋಗ್ಬೇಕಾಗತ್ತೆ. ಈವನ್ 30-40 ಇರ್ಲಿ, 40-60 ಇರ್ಲಿ, ಯಾವ್ದೇ ಇರ್ಲಿ. ಸೊ ಹಾಗಾಗಿ ಇಲ್ಲಿ ನೀವು ಒಂದು NOC ಗವರ್ಮೆಂಟ್ ಅಲ್ಲಿ ಹೋಗಿ ನೀವೊಂದು NOC ತಗೋಬೇಕಾದ್ರೆ ನಿಮ್ಗೆ ಗೊತ್ತಿರುತ್ತೆ, ಫೀಸ್ ಆಗ್ಲಿ, ನೀವ್ ಎಷ್ಟು ಅಲಿಬೇಕಾದ್ರಿಂದ ಆಗ್ಲಿ, ಅದನ್ನ ನಾನು ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಬಟ್ ಇಲ್ಲಿ ಎಲ್ಲಾ ಸೈಟ್ಗೂ NOC ತಗೊಂಡಿದ್ದೀನಿ. ಸೊ ₹1 ನೀವು ಸ್ಪೆಂಡ್ ಮಾಡಂಗಿಲ್ಲ. ಜಸ್ಟ್ ನೀವು ಬ್ಲೂ ಪ್ರಿಂಟ್, ಕನ್ಸ್ಟ್ರಕ್ಷನ್ ಬ್ಲೂ ಪ್ರಿಂಟ್ ಒಂದು ಅಪ್ರೂವ್ ಆಗ್ಬಿಟ್ರೆ ಇಮ್ಮಿಡಿಯೇಟ್ ಕನ್ಸ್ಟ್ರಕ್ಷನ್ ಹೋಗ್ಬೋದು. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ NOC ಕೂಡ ನೀವು ಸ್ಪೆಂಡ್ ಮಾಡಂಗಿಲ್ಲ. ಟಿಲ್ ಡೇಟ್ ಖಾತಾ ಆಗ್ಲಿ, ಟ್ಯಾಕ್ಸ್ ಪೇಡ್ ರಿಸಿಪ್ಟ್ಸ್ ಆಗ್ಲಿ, ಪ್ರತಿಯೊಂದು ಇರುತ್ತೆ ನಿಮ್ಗೆ. 90% ಬ್ಯಾಂಕ್ ಲೋನ್ ಇದೆ. ಸರ್, ಈಗ ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ನಾವು ಬೇರೆ ಮಾತಾಡುವಾಗೆ ಇಲ್ಲ, ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಆದ್ರೂ ಕೂಡ ನೀವು ಒಮ್ಮೆ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್. ಖಂಡಿತ. ಡೆವಲಪ್ಮೆಂಟ್ಸ್ ಏನಾಗುತ್ತೆ, ನೀವು ಎಲ್ಲ ಆದ್ಮೇಲೆ ಫೈನಲ್ ರಾಯಲ್ ಪೇಂಟ್ ಮಾಡಿದ್ಮೇಲೆ ಬಂದ್ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ಆದ್ರೆ ಒಳಗಡೆ ನೀವು ಏನ್ ವುಡ್ ಹಾಕಿದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಟೀಕ್ ಪಾಲಿಶ್ ಹಾಕಿದ ತಕ್ಷಣ
ಅದು ಬೇರೆ ಮರ ಬಂದು ಟೀಕ್ ಮರ ಆಗ್ಬಿಡಲ್ಲ. ಸಿ ಅದಕ್ಕೆ ಹೇಳೋದು ನಾನು ಕಸ್ಟಮರ್ಗೆ ಯಾವಾಗ್ಲೂ ಬಂದು ಟೈಮ್ ಕೊಡಿ, ಪೇಷನ್ಸ್ ಇಟ್ಕೊಂಡ್ ಬನ್ನಿ, ಪ್ರಾಜೆಕ್ಟ್ ಅಲ್ಲಿ ನೀಟಾಗಿ ಬ್ರೋಷರ್ ಓದಿ, ಅಥವಾ ಏನ್ ಡೆವಲಪ್ಮೆಂಟ್ಸ್ ಮಾಡಿದೀವಿ, ಹೇಗ್ ಮಾಡಿದೀವಿ, ಒಂದ್ ರೋಡ್ ಆಗ್ಲಿ. ಸೊ ಇದಕ್ಕೆ ನಾವು ಸೋಲಿಂಗ್ ಹಾಕಿ, ಸ್ಟೀಲ್ ಹಾಕಿ, ನೀವೀಗ ಏನ್ ನೋಡ್ತಿದ್ದೀರಾ, ಇದು ಕಾಂಕ್ರೀಟ್ ರೋಡ್ ಅನ್ನ ಮಾಡಿರ್ತೀವಿ. ಯಾಕಂದ್ರೆ ಲೈಫ್ ಜಾಸ್ತಿ ಇರುತ್ತೆ ನಿಮ್ಗೆ ಟಾರ್ ರೋಡ್ ಗಿಂತ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸಿ ಹಾಗಾಗಿ ಇದು ನೀವು ಕಾಂಪೌಂಡ್ ಎಂಟ್ರೆನ್ಸ್ ನೀವು ನೋಡಿದ್ರಲ್ಲ 10 feet ಹೈಟ್ ಕಾಂಪೌಂಡ್ ಇದೆ. ಸೊ ಯೂಶುವಲಿ ಏನ್ ಮಾಡ್ತಾರೆ ಜನ ಹೇಳ್ತಾರೆ, ಇಟ್ ಇಸ್ ಎ ಗೇಟೆಡ್ ಕಮ್ಯುನಿಟಿ ಮಾರ್ಕೆಟಿಂಗ್ ವೈಸ್ ಅಲ್ಲಿ ಹೇಳ್ತೀವಿ. ಸಿ ಪ್ರಿಯಾರಿಟಿ ನಮ್ ಥಾಟ್ ಏನಿತ್ತಂದ್ರೆ, ಸಿ ಜನ ಮತ್ತೆ ₹1 ಇದ್ರ ಮೇಲೆ ಇನ್ವೆಸ್ಟ್ ಮಾಡಬಾರ್ದು, ಒಂದು ಯುನಿಕ್ ಕಾನ್ಸೆಪ್ಟ್ ಆಗ್ಬೇಕು ಈ ಪ್ರಾಜೆಕ್ಟ್. ಅದಕ್ಕೆ 10 feet ಹೈಟ್ ಕಾಂಪೌಂಡ್ ಕೊಟ್ಟಿದ್ದೀವಿ. ಜೊತೆಗೆ ಈಚ್ ಇಂಡಿವಿಜುವಲ್ ಸೈಟ್ ಗೆ ಪಿಕೆಟ್ ಫೆನ್ಸಿಂಗ್ ಇದೆ. ಪಿಕೆಟ್ ಫೆನ್ಸಿಂಗ್ ಜೊತೆಗೆ 3 feet ಗಾರ್ಡನ್ ಏರಿಯಾ ಕೊಟ್ಟಿದ್ದೀವಿ. ಸೊ ಅಂದ್ರೆ ನೀವು ₹1 ನೀವೊಂದು ಇವಾಗ ಎಕ್ಸಾಂಪಲ್ 100 ಸೈಟ್ ಇದೆ, ನೀವೊಂದು ಕಾಂಪೌಂಡ್ ಹಾಕ್ಬೇಕಾದ್ರೆ 3 ಲಕ್ಷ ಖರ್ಚು ಮಾಡಬೇಕು. 100 ಸೈಟ್ 3 ಲಕ್ಷ ಖರ್ಚು ಮಾಡಿದ್ರೆ 3 ಕೋಟಿ ಪಬ್ಲಿಕ್ ದುಡ್ಡು ವೇಸ್ಟ್ ಅಲ್ವಾ, ನೀವು ಪ್ರಾಜೆಕ್ಟ್ ಹಾಳಾಗುತ್ತೆ. ಸೊ ಹಾಗಾಗಿ ಎಕ್ಸ್ಪೆನ್ಸ್ ನಮ್ದೊಂದು 30-40 ಲಕ್ಷ ಜಾಸ್ತಿ ಆದ್ರೂ ಪರವಾಗಿಲ್ಲ. ಸೊ ಮಾಡ್ಬೇಕಾದ್ರೆ ಇದು ನನ್ ಪ್ರೊಫೆಷನ್, ನಾನ್ ಜಸ್ಟಿಸ್ ಕೊಟ್ಟೆ ಮಾಡ್ಬೇಕು. ಆಮೇಲೆ ಜನ ಕೂಡ ಅವ್ರ ಹಾರ್ಡ್ ಅಂಡ್ ಮನಿನ ತಂದಿಲ್ದ ದುಡ್ಡನ್ನಾಗಿ ಇನ್ವೆಸ್ಟ್ ಮಾಡೋದ್ರಿಂದ ಇದು ನನ್ ಪ್ರೊಫೆಷನ್ ಆಗಿರೋದ್ರಿಂದ ಅವ್ರು ಗೈಡ್ ಮಾಡ್ಬೇಕು, ಹಿಂಗೆಲ್ಲ ಹಿಂಗಿರುತ್ತೆ ಪ್ರಾಜೆಕ್ಟ್, ಖಂಡಿತ ಅದನ್ನ ಒಪ್ಕೊಂತಾರೆ. ಕ್ವಾಲಿಟಿ ಆಫ್ ವರ್ಕ್ ಯಾವತ್ತೂ ಸ್ಟ್ಯಾಂಡ್. ಸಿ ನಾವಿಲ್ಲಿ ಹೇಳ್ತೀವಿ ಕಸ್ಟಮರ್ ಇಸ್ ಕಿಂಗ್. ನೋ, ಪ್ರಾಡಕ್ಟೇ ಕಿಂಗ್ ನಮ್ಮಲ್ಲಿ. ನೀವು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಕಸ್ಟಮರ್ ಖಂಡಿತ ನಮಗ್ ಬಂದೇ ಬರ್ತಾರೆ. ಅದು ದೊಡ್ಡ ವಿಷಯನೇ ಅಲ್ಲ ಅಲ್ವಾ? ಸೊ ಹಾಗಾಗಿ ನಿಮ್ಗೆ 10 feet ಹೈಟ್ ಕಾಂಪೌಂಡ್ ಆಗ್ಲಿ, ಈಚ್ ಇಂಡಿವಿಜುವಲ್ ಸೈಟ್ ಪಿಕೆಟ್ ಫೆನ್ಸಿಂಗ್ ಆಗ್ಲಿ, ಜೊತೆಗೆ ಕಾಂಕ್ರೀಟ್ ರೋಡ್ಸ್ ಆಗ್ಲಿ, ಹಾಗೆ ಪವರ್ ನಿಮ್ಗೆ ನಾವಾಗ್ಲೇ ಹೇಳ್ತಿದ್ದೆ. ಪವರ್ ಅಲ್ಲಿ ಬರೋದಾದ್ರೆ ಈಗ ಏನ್ ಮಾಡ್ತೀವಿ, ಆಸ್ ಪರ್ ಅಪ್ರೂವಲ್, ಈವನ್ ಬಯಪ್ಪ ಅಪ್ರೂವ್ಡ್ ಇಲ್ಲಿ, ರೇರಾ ಅಪ್ರೂವ್ಡ್ ಇಲ್ಲಿ, ಸೊ ಇಷ್ಟು KV ತಗೊಬೇಕು ಅಂತ ಹೇಳ್ತಾರೆ. ಬಟ್ ಅಷ್ಟು KV ತಗೊಂಡಿದೀವಾ ಇಲ್ವಾ, ಜಸ್ಟಿಸ್ ಕೊಡ್ಬೇಕಾಗಿರೋದು ಯಾರು? ಡೆವಲಪರ್ ಕೊಡ್ಬೇಕಾಗತ್ತೆ. ಕಸ್ಟಮರ್ ಬಂದು ಅದನ್ನ ಇನ್ ಅಂಡ್ ಡೀಟ್ ನೋಡೋದೇ ಇಲ್ಲ, ಅವರು ಇನ್ ಡೀಟೇಲ್ ನೋಡಲ್ಲ, ಅವ್ರು ಗೊತ್ತಿರಲ್ಲ ಅವ್ರ ಪ್ರೊಫೆಷನ್. ಅವ್ರು ನೋಡೋದು ರೇಟು ಒಂದೇ, ಅಪ್ರೂವ್ಡ್ ಒಂದೇ, ಎರಡೇ ನೋಡ್ತಾರೆ. ಬಟ್ ಇಲ್ಲಿ 501 KV, ಸೊ ಇನ್ಕ್ಲೂಡಿಂಗ್ ಒಂದು ಮನೆಗೆ 5 KV ಪವರ್ ಪರ್ಚೇಸ್ ಮಾಡಿದೀವಿ. ಸೊ 5 KV ಪವರ್ ಪರ್ಚೇಸ್ ಮಾಡಿದ್ವಿ. ನೋಡಿದ್ರೆ 2 ಟ್ರಾನ್ಸ್ಫಾರ್ಮರ್ ಇದೆ. ಯೂಶುವಲಿ ಇಲ್ಲ ಅಂದ್ರೆ ಏನು, 1 ಟ್ರಾನ್ಸ್ಫಾರ್ಮರ್ ಮಾಡಿರ್ತೀವಿ. ಸೊ ಎಷ್ಟು ಬೇಸಿಕ್ ಏನ್ ಪವರ್ ಬೇಕು ಕವರ್ ಮಾಡಲ್ಲ ಯಾರು, ಬೇಸಿಕ್ ಪವರ್ ತಗೊಂಡಿರ್ತಾರೆ. ಸೊ ಇದೇನಾಗುತ್ತೆ ಅಂದ್ರೆ ಇಲ್ಲಿ ಡೆವಲಪರ್ ಮೈಂಡ್ ಸೆಟ್ ಏನಿರುತ್ತೆ, ಇನ್ನೊಂದ್ 2-3 ವರ್ಷ ಆದ್ಮೇಲೆ ಮನೆ ಕಟ್ಟೋರು ಬರ್ತಾರೆ, ಈಗ ತಗೊಂಡ್ರೆ ವೇಸ್ಟ್ ಆಗುತ್ತೆ, ಏನಕ್ಕೆ ತಗೊಬೇಕು ಅನ್ನೋದಿರುತ್ತೆ. ಕಸ್ಟಮರ್ ಅದನ್ನ ಕೇಳಕ್ ಕೂಡ ಹೋಗಲ್ಲ. ಅಪ್ರೂವಲ್ ಬಾಡೀಸ್ ಕರೆಂಟ್ ಇದೆಯಾ ಅದನ್ನ ನೋಡ್ತಾರೆ, ಎಸ್ ಅಂತೀವಿ. ಸೊ ಯಾವಾಗ ನೀವು ಮನೆ ಕಟ್ಟಕ್ ಹೋಗ್ತೀರಾ, ಆವಾಗ ಇವತ್ತಿನ ರೇಟ್ ಪ್ರಕಾರ 3-3.5 ಲಕ್ಷ ಡಿಪಾಸಿಟ್ ಮಾಡ್ಬೇಕಾಗತ್ತೆ ಈಚ್ ಸೈಟ್, ಒಂದು 30-40 ಹೋಗ್ಬೇಕಾದ್ರೆ. ಬಟ್ ಈ ಲೇಔಟ್ ಅಲ್ಲಿ ನೀವು ₹1 ಮಾಡಂಗಿಲ್ಲ. ಜಸ್ಟ್ 15,000 ನೀವು ಮೀಟರ್ ಚಾರ್ಜಸ್ ಪೇಮೆಂಟ್ ಕೊಟ್ಟರೆ ನಾಳೆ ಬೆಳಗ್ಗೆ ತಂದು ಮೀಟರ್ ಹಾಕ್ತಾರೆ. ಸೊ ಹಾಗಿರೋದ್ರಿಂದ ₹1. ಆಮೇಲೆ ನಾವು ಯೂಸ್ ಮಾಡಿರೋ ಕೇಬಲ್ಸ್ ಅಂಡರ್ಗ್ರೌಂಡ್ ಕೇಬಲ್ ಅಂತೀವಿ. ಸೊ ಖಂಡಿತ ನೀವು ನೋಡಕ್ ಆಗಲ್ಲ ಅಲ್ವಾ. ಬಟ್ ಇಲ್ಲಿ ISI ಸ್ಟ್ಯಾಂಡರ್ಡ್ ಪಾಲಿ ಕೇಬಲ್ಸ್, ಬಿಕಾಸ್ ಆ ಕಾಸ್ಟ್ ಯಾವುದೇ ಒಂದು ಮೆಟೀರಿಯಲ್ ತಗೊಳ್ಳಿ, ಇವತ್ತು ₹10 ₹100ವರೆಗೂ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಬಟ್ ಯಾವ ಕೇಬಲ್ ಅನ್ನ ನಾವು ಕೊಟ್ಟಿದೀವಿ ಅನ್ನೋದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ನಾವು ಯೂಸ್ ಮಾಡಿರೋ ಪೈಪ್ಸ್. ಸೊ ಇಲ್ಲಿ ಏನ್ ಮಾಡಿದೀವಿ, ವಾಟರ್ ಫೆಸಿಲಿಟೀಸ್. ವಾಟರ್ ಫೆಸಿಲಿಟೀಸ್ ನೀವು ಗ್ರೀನರಿ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ಸೊ ವಾಟರ್ ಫೆಸಿಲಿಟೀಸ್ ಹೇಗಿದೆ ಅಂತ. ಸದ್ಯಕ್ಕೆ ಬೋರ್ವೆಲ್ ವಾಟರ್ ಇದೆ. ಆಲ್ಮೋಸ್ಟ್ ಒಂದು 25 ವರ್ಷದಿಂದ ಇದು ಫಾರ್ಮರ್ ಈ ಬೋರ್ ಹಾಕಿ ಇಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದ ಜಮೀನ್ ಇದು. ಸೊ ಅದೇ ಬೋರ್ ಇವತ್ತು ಕೂಡ ರನ್ ಆಗ್ತಿದೆ. ಇನ್ ಕೇಸ್ ಫ್ಯೂಚರ್ ಶಾರ್ಟೇಜ್ ಆದ್ರೆ ನಾವು ಕೂಡ ಬೋರ್ ಆಪ್ಷನ್ಸ್ ಕೊಟ್ಕೋಬಹುದು. ಅದರಲ್ಲೂ ನಾವೇನ್ ಮಾಡಿದೀವಿ, ಇದು ಹೈಡ್ರೋನಮೆಟಿಕ್ ಸಿಸ್ಟಮ್ ಅನ್ನ ಸಂಪನ್ನ ಮಾಡಿದೀವಿ. ಎಕ್ಸಾಂಪಲ್, ನೀವು ಫಸ್ಟ್ ಫ್ಲೋರ್ ಅಲ್ಲಿ ಮನೆ ಕಟ್ಟಿರ್ತೀರಾ. ಸೊ ನಿಮ್ಗೆ ಇಲ್ಲಿ ಸಂಪು ಬೇಡ, ಮೇಲೆ ಟ್ಯಾಂಕು ಬೇಡ ಆಕ್ಚುಲಿ ಹೇಳ್ಬೇಕಾದ್ರೆ. ಬಟ್ ಜನದ ಮೈಂಡ್ ಸೆಟ್ ಇಲ್ಲ, ಇರ್ಲಿ ಅಂತ ಮಾಡ್ತಾರೆ. ಸೊ ಆಪ್ಷನ್ ಅವ್ರಿಗೆ ಬಿಟ್ಟಿದ್ದು ಏನಕ್ಕೆ ಅಂದ್ರೆ, ಈಗ ನಾವು ಒಂದು ಮನೆಯಲ್ಲಿ ನೀವು ಪ್ರೆಷರೈಸ್ ವಾಟರ್ ಬರಬೇಕು, ಒಂದು ಬಾತ್ರೂಮ್ ಅಲ್ಲಿ ಆಗ್ಲಿ, ಕಿಚನ್ ಅಲ್ಲಿ ಆಗ್ಲಿ, ಎಲ್ಲಾದ್ರೂ ಹೋದ್ರೆ. ಸೊ ಅವ ಹೆಂಗ್ ಬರುತ್ತೆ? ಸೊ ಆ ಕಾನ್ಸೆಪ್ಟ್ಗೋಸ್ಕರ ನಾವೇನ್ ಮಾಡಿದೀವಿ, ಅಪಾರ್ಟ್ಮೆಂಟ್ಸ್ ವಿಲಾಸ್ ಎಲ್ಲ ಮಾಡ್ತಾರಲ್ಲ, ಆ ತರ ಹೈಡ್ರೋನಮೆಟಿಕ್ ಸಿಸ್ಟಮ್ ಆಪ್ಷನ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ರೆಡಿ ಇದೆ ಇಲ್ಲಿ. ಸೊ ಹಾಗೆ ನೀವು ಇಂಪಾರ್ಟೆಂಟ್, ತುಂಬಾ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಒಂದು STP. ಸೊ STP ನಾವು ಹಾಕ್ಬಿಡ್ತೀವಿ, ಆದ್ರೆ ಎಷ್ಟು ಕೆಪಾಸಿಟಿ STP ಮಾಡಿದೀವಿ, ಪ್ರಾಪರ್ STP ಮಾಡಿದೀವಾ ಇಲ್ವಾ? ಯೂಶುವಲಿ ಏನ್ ಮಾಡ್ತಾರೆ, ಕೆಲವು ಕಡೆ ಸೋಪ್ ಪಿಟ್ ಮಾಡ್ಬಿಡ್ತಾರೆ. ಇಲ್ಲಿ ನಾನು ಡೆವಲಪರ್ ತಪ್ಪು ಅನ್ನೋದಕ್ಕಿಂತ ಕಸ್ಟಮರ್ ಇದನ್ನೆಲ್ಲಾನು ನೋಡ್ಬೇಕಾಗುತ್ತೆ. ಸೊ ಇದರಲ್ಲಿ ಪ್ರಾಪರ್ STP ವಿತ್ ಆರ್ಕಿಟೆಕ್ಟ್ ಡಿಸೈನ್ ವಿತ್ ನಿಮ್ಗೆ ರೀಸೈಕ್ಲಿಂಗ್ ಕೂಡ ಮಾಡ್ಕೊಬಹುದು. ಆ ವಾಟರ್ ಆಗ್ಲಿ, ಅದು ಪೂರ್ತಿ ಗಾರ್ಡನಿಂಗ್ ಪೈಪ್ ಲೈನ್ಸ್ ಕೂಡ ಕೊಟ್ಟಿದೀವಿ. ಪೈಪ್ ಲೈನ್ಸ್ ಅಂತ ಬಂದಾಗ 6-7 ಪೈಪ್ ಲೈನ್ಸ್ ಕೊಟ್ಟಿದೀವಿ ಇಲ್ಲಿ ನಿಮಗೆ. ರೈನ್ ವಾಟರ್ಸ್ ಆಗ್ಲಿ, ವಾಟರ್ ಹಾರ್ವೆಸ್ಟಿಂಗ್ಸ್ ಆಗ್ಲಿ, ಕೇಬಲಿಂಗ್ಸ್ ಆಗ್ಲಿ, ಪ್ರತಿಯೊಂದು ನಾವು ಯೂಸ್ ಮಾಡಿರುವಂತ ಪೈಪ್ಸ್ ಬಂದು 8 ಶೆಡ್ಯೂಲ್ ಸುಪ್ರೀಂ ಪೈಪ್ಸ್ ಅನ್ನ ಯೂಸ್ ಮಾಡಿದೀವಿ. ಆಲ್ಮೋಸ್ಟ್ 40 years ವಾರಂಟಿ ಇರುತ್ತೆ ಅದು. ಬಿಕಾಸ್ ಇಷ್ಟೊಳ್ಳೆ ಗ್ರೀನರಿ ಕೊಟ್ಟಿದೀವಿ. ಇದು ಮೇಂಟೆನೆನ್ಸ್ ಸೆಂಟರ್ ಬರಲೇಬಾರ್ದು ಅನ್ನೋದಕ್ಕೋಸ್ಕರ ನಾವು ಪ್ರಿಕಾಷನರಿ ತಗೊಂಡಿಲ್ಲ ಅಂದ್ರೆ ಲೋಕಲ್ ಅಲ್ಲಿ ಏನ್ ಮಾಡ್ಬಿಡ್ತೀವಿ, ಬೇರೆ ಕಂಪ್ನಿ ಹೆಸರು ಹೇಳೋದು ಬೇಡ, ತುಂಬಾ ಲೋಕಲ್ ಪೈಪ್ಸ್ ಅನ್ನು ಕೂಡ ಯೂಸ್ ಮಾಡ್ಬಿಡ್ತಾರೆ. ಸೊ ಜನ ಇದನ್ನೆಲ್ಲಾನು ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಪೇಷನ್ಸ್ ಅಲ್ಲಿ ಸೊ ನೋಡಿದಾಗ ನಿಮ್ಗೆ ಖಂಡಿತ ದ ಪ್ರಾಪರ್ಟೀಸ್ ವರ್ತ್ ಆರ್ ನಾಟ್ ಅನ್ನೋದು ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಮ್ಯಾನ್ಯುವಲ್ ಪೈಪ್ಸ್ ಏನಾಗುತ್ತೆ, ಯೂಶುವಲಿ ಬೇರೆ ಕಡೆ ಲೇಔಟ್ಸ್ ಅಲ್ಲಿ ಇನ್ನೋದಾದ್ರೆ
ಒಂದು ಮ್ಯಾನ್ ಹೋಲ್ಗೆ 4 ಕನೆಕ್ಟ್ ಮಾಡ್ಬಿಡ್ತೀವಿ, 4 ಸೈಟ್ ಅನ್ನ ತಂದು ಕನೆಕ್ಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಕಾಸ್ಟ್ ಕಟ್ ಡೌನ್ ಮಾಡೋದಕ್ಕೋಸ್ಕರ ಮಾಡ್ತೀವಿ. ಬಟ್ ಇಲ್ಲಿ ನಾವು ಆತರ ಮಾಡಿಲ್ಲ. ಪ್ರತಿ ಒಂದ್ ಸೈಟ್ಗೂ ಇಂಡಿವಿಜುವಲ್ ಮ್ಯಾನ್ ಹೋಲ್ ಕೊಟ್ಟಿದೀವಿ. ಇನ್ ಕೇಸ್ ಏನೇ ಬ್ಲಾಕೇಜಸ್ ಆಗ್ಲಿ ಏನೇ ಆದ್ರೂ ಕೂಡ ಆ ಸೈಟ್ ಅವರೇ ಕ್ಲೀನ್ ಮಾಡ್ಕೋಬೇಕು. ಆತರ ಆಕ್ಚುಲಿ ಅದನ್ನೇ ಹೇಳಿದ್ದು. ಸೊ ನಾವ್ ಇದನ್ನ ಸ್ವಲ್ಪ ಅಪ್ಗ್ರೇಡ್, ಕಾಸ್ಟ್ ಅನ್ನ ಕಟ್ ಡೌನ್ ಮಾಡ್ಬೇಕು ಅಂತ ಹೇಳಿ ಇದ್ರಲ್ಲೆಲ್ಲ ಮಾಡಕ್ ಹೋಗ್ಬಾರ್ದು ಅನ್ನೋದು ನನ್ನ. ಆಮೇಲೆ ರೋಡ್ ಕಟಿಂಗ್ ಆಪ್ಷನ್ ನಾವ್ ಎಲ್ಲೂ ಕೊಟ್ಟಿಲ್ಲ. ಯಾವ ಪೈಪ್ ಲೈನ್ಸ್ ಆಗ್ಲಿ, ಯಾವುದೇ ವೈರಿಂಗ್ಸ್ ಆಗ್ಲಿ, ಕೇಬಲಿಂಗ್ಸ್ ಆಗ್ಲಿ, ಯಾವ್ದು ಕೂಡ ನಮ್ಗೆ ರೋಡ್ ಅನ್ನ ಡಿಗ್ ಮಾಡುವಂತ ಆಪ್ಷನ್ ನಾವು ಫ್ಯೂಚರ್ ನಾವು ಕೊಟ್ಟೇ ಇಲ್ಲ ಆಕ್ಚುಲಿ. ಸೊ ಬಿಕಾಸ್ ಆಫ್ ನಮ್ಗೆ ಇಂಡಿವಿಜುವಾಲಿಟಿ ಎಲ್ಲಾನು ನಮ್ಗೆ ಅಮ್ಯುನಿಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಮ್ಯುನಿಟೀಸ್ ಅಂದ್ರೆ ದಿಸ್ ಬೇಸಿಕ್ ಇದು. ಸೊ ಎಲೆಕ್ಟ್ರಿಸಿಟಿ, ವಾಟರ್, ಡ್ರೈನ್ ಇದೆಲ್ಲ ನಾವು ಕೊಡ್ಬೇಕಾದ್ರೆ ಸೊ ವಿತ್ ಆರ್ಕಿಟೆಕ್ಟ್ ಡಿಸೈನ್ ಇಟ್ಕೊಂಡು ಮಾಡ್ಬಿಟ್ರೆ ವೆಲ್ ಅಂಡ್ ಗುಡ್ ಅಂತ ನಾನು ಅನ್ಕೋತೀನಿ. ಸರ್, ಈಗ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಲೇಔಟ್ ಒಳಗಡೆ ಬಂದ್ರೆ ಕಂಪ್ಲೀಟ್ಲಿ ಗ್ರೀನರಿ ಆಗಿದೆ. ಅಂದ್ರೆ ಹಸಿರು ಇದ್ದಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಮನಸ್ಸು ಕೂಡ ತುಂಬಾ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ. ಹಸಿರು ಬೇಕೇ ಬೇಕು, ನಾವೆಲ್ಲ ಹಾಳು ಮಾಡ್ಕೊಂಡ್ ಬಿಟ್ಟಿದೀವಿ ಇತ್ತೀಚೆಗೆ. ಆದ್ರೆ ಇಲ್ಲಿಗೆ ಬಂದ್ರೆ ಅವೆಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಈಗ ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ದೃಷ್ಟಿಯಿಂದ ಏನೇನು ಇದೆ, ಮತ್ತೆ ಯಾಕೆ ಕಂಪ್ಲೀಟ್ಲಿ ಹಸಿರಿಗೆ ಇಷ್ಟೊಂದು ಒತ್ತು ಕೊಟ್ಟಿದ್ದೀರಾ ಅಂತ? ಸರ್, ಆಸ್ ಪರ್ ಅಪ್ರೂವಲ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ 45% ಓಪನ್ ಸ್ಪೇಸ್ ಸಿಗುತ್ತೆ. 45% ನಮ್ಗೆ ಓಪನ್ ಸ್ಪೇಸ್ ಸಿಕ್ಕಿದಾಗ ನಾವ್ ಅದನ್ನ ತುಂಬಾ ಒಳ್ಳೆ ರೀತಿ ಯುಟಿಲೈಸ್ ಮಾಡ್ಕೊಬೇಕು. ನಾವ್ ಈ ಪ್ರಾಜೆಕ್ಟ್ ಮಾಡಿರೋದು ನಾನು ಅನುಭವಿಸಕ್ಕೆ ಅಂತಲ್ಲ. ಯಾರೇ ಪ್ರಾಪರ್ಟಿ ತಗೊಂಡಿರೋಂತ ಎಂಡ್ ಯೂಸರ್ ಒಂದ್ ಮನೆ ಕಟ್ಕೊಂಡು 1 ವರ್ಷ ಆದ್ಮೇಲೆ ಸೈಟ್ ತಗೊಂಡಿರ್ತಲ್ಲ, ನೀವು ಮಾರ್ಬಿಡ್ಬೋದು, ಇನ್ನೊಬ್ರು ತಗೊಂಬೋದು. ಬಟ್ ಎಂಡ್ ಯೂಸರ್ ಇಲ್ಲಿ ಯಾರು ಇರ್ತಾರೋ ಅವ್ರು ಖುಷಿಯಾಗಿರ್ಬೇಕು ಅನ್ನೋದೇ ನಮ್ ಕಾನ್ಸೆಪ್ಟ್. ಈ ಗ್ರೀನರಿ ನೋಡ್ತಾ ಇದೀರಲ್ಲ, ಇಲ್ಲಿ ಆಲ್ಮೋಸ್ಟ್ 18,000 ನಿಮ್ಗೆ 18,000 ವೆರೈಟೀಸ್ ಆಫ್ ಫ್ಲವರ್ ಗಿಡಗಳನ್ನ ನೀವು ನೋಡ್ಬೋದು. ಇಲ್ಲಿ ವರ್ಷ ಪೂರ್ತಿ ಫ್ಲವರ್ ಇರುತ್ತೆ, ಗ್ರೀನರಿ ಇರುತ್ತೆ. ಹಾಗೆ ಇಲ್ಲಿ ಸ್ಟ್ರಾಬೆರಿ, ಚೆರಿ, ಬೆರಿ, ಸೊ ಡೇಟ್ಸ್ ಆಲ್ರೆಡಿ ಬಿಟ್ಟಿದೆ ಈಗ ನೀವು ನೋಡ್ಬೋದಾಗೆ. ಸೊ ಏನಕ್ಕೆ ಅಂದ್ರೆ ಇಲ್ಲಿ ಪಕ್ಷಿಗಳೆಲ್ಲ ಬರುತ್ತೆ, ತುಂಬಾ ಪಕ್ಷಿಗಳು ಗೂಡು ಕಟ್ಕೊಂಡಿದೆ, ತುಂಬಾ ಜೇನು ಗೂಡುಗಳು ಕೂಡ ಇಲ್ಲಿದೆ ಇಲ್ಲಿ. ಸೊ ಹಾಗಾಗಿ ನಾವಾಗ್ಲೇ ಹೇಳದ್ನಲ್ಲ ನಿಮ್ಗೆ, ಸೊ ಏನಾದ್ರೂ ಆಗು ಮಾನವನಾಗುಜ್ ಅಂತ ಹೇಳ್ತೀವಿ. ಜೊತೆಗೆ ಅವೆಲ್ಲ ಇದ್ರೇನೆ ನಮ್ಗೆ ಖುಷಿ ಕೊಡುವಂತದ್ದು. ಗ್ರೀನರಿ ಇದ್ರೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ನೀವು ಹೇಳಿದ್ರೆ CCTV ಕ್ಯಾಮ್ರಾ ಆಗ್ಲಿ, ಸೆಕ್ಯೂರಿಟಿ ಆಗ್ಲಿ, 365 ಡೇಸ್ ನಿಮ್ಗೆ ಸೆಕ್ಯೂರಿಟಿ ಸಿಸ್ಟಮ್ಸ್ ಆಗ್ಲಿ, ಇವೆಲ್ಲ ಇರುತ್ತೆ. ಸೊ ಅದಕ್ಕೆ ನಾವು ಮೇಂಟೆನೆನ್ಸ್ ಚಾರ್ಜ್ ಅಂಟಲ್ಲಿ ಬರ್ತೀವಿ. ಎಕ್ಸಾಂಪಲ್ ಈಗ ಕ್ಲಬ್ ಹೌಸ್ ಅಂತ ಅಮ್ಯುನಿಟೀಸ್ ಅಂತ ಕೇಳ್ತೀವಿ. ನಾವ್ ಕೆಲವ್ರು ಏನ್ ಮಾಡ್ತೀವಿ, ರೋಡು, ಡ್ರೈನು ಇದನ್ನೆಲ್ಲ ತೋರಿಸ್ಬಿಟ್ಟು ಅಮ್ಯುನಿಟೀಸ್ ಅಂತ ಹೇಳ್ಬಿಡ್ತೀವಿ. ಅಲ್ಲ, ಅದು ಅಮ್ಯುನಿಟೀಸ್ ಇಸ್ ಆಲ್ವೇಸ್ ಡಿಫ್ರೆಂಟ್. ಹಂಗ್ ಲೆಕ್ಕ ಹಾಕೋದಾದ್ರೆ ನಮ್ದು ಪ್ರಾಜೆಕ್ಟ್ ಅಲ್ಲಿ ವಾಕ್ ಪಾತ್ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, 3 ಸೈಡ್ ಪಾರ್ಕ್ ಏರಿಯಾ ಇದೆ. ಬಟ್ ಆಸ್ ಪರ್ ದ ನಾರ್ಮ್ಸ್ ಅಂಡ್ ಅಪ್ರೂವಲ್ ನಮ್ಗೆ ಆಲ್ಮೋಸ್ಟ್ 10,300 ಸ್ಕ್ವೇರ್ ಫೀಟ್ ನಮಗೆ ಕ್ಲಬ್ ಹೌಸ್ ಅಂದ್ರೆ CA ಕಾಮನ್ ಏರಿಯಾ ಇದೆ. ಅದು ಲೀಗಲ್ ಪ್ರೊಸೀಜರ್ ಪ್ರಕಾರ ಅಪ್ರೂವಲ್ ಮಾಡಿಸ್ಕೊಂಡು ಅದು ನಾವು ಕ್ಲಬ್ ಹೌಸ್ಗಾಗಿ ಅಸೋಸಿಯೇಷನ್ ಯೂಸ್ ಮಾಡ್ಕೋಬಹುದು. ಬಟ್ ರೈಟ್ ನಾವು ಈಗ ಏನ್ ಮಾಡ್ತೀವಿ, ಈಗ ನಾವು ಕ್ಲಬ್ ಹೌಸ್ ಏನಕ್ಕಂದ್ರೆ ಇದು ಇನ್ನೂ ಎಂಟಿ ಸೈಟ್ಸ್ ಇದೆ. ಸೊ ಈ ಕ್ಲಬ್ ಹೌಸ್ ಮಾಡ್ಬಿಟ್ಟು ಮತ್ತೆ ಅದಕ್ಕೊಂದು 10-15 ಸಾವಿರ ಮೇಂಟೆನೆನ್ಸ್ ನಾವು ಕಸ್ಟಮರ್ಗೆ ಹೊರೆ ಹಾಕ್ಬಾರ್ದು ಅಂತ ಹೇಳಿ ಆಲ್ಮೋಸ್ಟ್ ಒಂದು 25-30 ಮನೆ, ಅಟ್ಲೀಸ್ಟ್ ಒಂದು 50% ಮನೆಗಳು ಬಂದಾಗ ನಾವು ಕ್ಲಬ್ ಹೌಸ್ ಸ್ಟಾರ್ಟ್ ಮಾಡಿಕೊಂಡು ಅವಾಗ ಅದನ್ನ ಅವರು ಕ್ವಾರ್ಟರ್ಲಿ ಅಂದ್ರೆ ಒಂದು 3 ಮಂತ್ಸ್ ಒನ್ಸ್ ಪೇಮೆಂಟ್ ಕೊಟ್ಟರು ಕೂಡ 1 ವರ್ಷದಲ್ಲಿ ಒಂದು ಕ್ಲಬ್ ಹೌಸ್ ಅನ್ನು ಕಂಪ್ಲೀಟ್ ಮಾಡ್ಬೋದು. ತುಂಬಾ ಅಮ್ಯುನಿಟೀಸ್, ಪೂಲ್ಸ್ ಆಗ್ಲಿ, ಅದು ಕ್ಲಬ್ ಹೌಸ್ ಅಮ್ಯುನಿಟೀಸ್ ಬ್ರೋಷರ್ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವೀಗ ಯಾವುದೇ ಚಾರ್ಜಸ್ ಅನ್ನ ಕ್ಲಬ್ ಹೌಸ್ಗೆ ಈಗ ತಗೊಂತಾ ಇಲ್ಲ. ಸೊ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಸೊ ಕ್ಲಬ್ ಹೌಸ್ ಸ್ಟಾರ್ಟ್ ಆದಾಗ ಆಫ್ಟರ್ 1 ವರ್ಷ ಅನ್ಕೊಳ್ಳಿ, 1 ವರ್ಷ ಆದ್ಮೇಲೆ ನಮ್ಗೆ ಕ್ಲಬ್ ಹೌಸ್ ಚಾರ್ಜಸ್ ಅನ್ನು ಪೇ ಮಾಡಬಹುದು. ಈಗ ನಾವು ಮೇಂಟೆನೆನ್ಸ್ ಮಾತ್ರ ಪರ್ ಸ್ಕ್ವೇರ್ ಫೀಟ್ ಗೆ ₹1 ಚಾರ್ಜ್ ಮಾಡ್ತೀವಿ. ಅಂದ್ರೆ 1 ವರ್ಷಕ್ಕೆ ನಿಮ್ಗೆ 14,400 ರೂಪಾಯಿ ಏನೋ ಬರುತ್ತೆ. ಸೊ ಎವ್ರಿ ಮಂತ್ ನಿಮ್ಗೆ ಅಪ್ಡೇಟ್ ಇರುತ್ತೆ, ಫೋಟೋಸ್ ಆಗ್ಲಿ, ಸೈಟ್ಸ್ ಆಗ್ಲಿ, ಇಲ್ಲ ಪೇಂಟ್ಸ್ ಆಗ್ಲಿ, ಈಗ ಗಾರ್ಡನಿಂಗ್ ಆಗ್ಲಿ, ಪ್ರತಿಯೊಂದು ಕೂಡ ಅದರಲ್ಲೇ ಮೇಂಟೆನೆನ್ಸ್ ಸೆಂಟರ್ ಬಂದ್ಬಿಡುತ್ತೆ. ನೋಡಿ ವೀಕ್ಷಕರೇ, ನಾನು ಆಗ್ಲೇ ಹೇಳಿದೆ, ಇಲ್ಲಿ ಏನಾದ್ರೂ ಸೈಟ್ಸ್ ತಗೊಂಡ್ರೆ ನೀವು ಆರಾಮಾಗಿ ಮನೆ ಕಟ್ಕೊಂಡಿರ್ಬಹುದು. ಇದೊಂಥರ ವಿಲ್ಲಾ ಕಾನ್ಸೆಪ್ಟ್ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ 2 ಯುರೋಪಿಯನ್ ಮಾದರಿಯ ಮನೆಗಳು ಆಲ್ರೆಡಿ ನಿರ್ಮಾಣ ಆಗಿದೆ. ನೀವು ಪಕ್ಕದಲ್ಲಿ ಹೋದ್ರೆ ಮನೆ ಕಟ್ಟೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಯಾರೋ ಒಬ್ರು ಮಾಡಿದ್ದಾರೆ, ಆಲ್ರೆಡಿ ಸೈಟ್ಸ್ ತಗೊಂಡು ಮಾಡಿದ್ದಾರೆ. ನನಗೆ ಈ ಮನೆಯನ್ನ ತೋರಿಸ್ಬೇಕು ಅಂತ ಅನ್ಸುತ್ತೆ ಸರ್. ನಾನು ಫಸ್ಟ್ ಟೈಮ್ ಅಂದ್ರೆ ಈ ಮಾದರಿಯ ಮನೆ, ಯುರೋಪಿಯನ್ ಮಾದರಿಯ ಮನೆಯನ್ನ ಫಸ್ಟ್ ಟೈಮ್ ನಮ್ಮ ಹೆಗ್ಗದ್ದಲ್ಲಿ ತೋರಿಸ್ತಾ ಇರುವಂತದ್ದು. ಸೊ ಈ ಮನೆಯ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ಕೊಡ್ಬೋದಾ ಸರ್? ಖಂಡಿತ. ಇದು ಬಂದು ಸ್ವಲ್ಪ ಯುನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಹೆಂಗೆ ಅಂದ್ರೆ ಯುರೋಪಿಯನ್ ಸ್ಟೈಲ್ ಅಂದ್ರೆ ಆಸ್ ಪರ್ ಯುರೋಪಿಯನ್ ಸ್ಟೈಲ್ ಅಲ್ಲಿ 50% ಮಾತ್ರ ಮನೆ ಇರುತ್ತೆ, 50% ಓಪನ್ ಸ್ಪೇಸ್, ಗಾರ್ಡನ್,
ಲಿವಿಂಗ್ ಏರಿಯಾ ಇದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಬಟ್ ಎಕ್ಸಾಂಪಲ್ ನಮ್ಮಲ್ಲಿ ಏನ್ ಮಾಡ್ತೀವಿ, ಮ್ಯಾಕ್ಸಿಮಮ್ ನನ್ ದುಡ್ಡು ಕೊಡ್ತಾರ ಸೈಟ್ಗೆ ಅಲ್ವಾ ಅನ್ಬಿಟ್ಟು ಮನೆ ಕಟ್ಬಿಡ್ತೀವಿ. ಬರೀ 1 ಅಡಿ 1.5 ಅಡಿ ಬಿಟ್ಕೊಂಡ್ಬಿಡ್ತೀವಿ. ಹಿಂದೆಗಡೆ ಮೇಂಟೆನೆನ್ಸ್ ಒಂದು ಈ ವಿಂಡೋ ತೆಗೆದ್ರೆ ಆ ವಿಂಡೋ ಕಾಣುತ್ತೆ, ಆ ವಿಂಡೋ ತೆಗೆದ್ರೆ ಈ ವಿಂಡೋ ಕಾಣುತ್ತೆ. ಬಿಕಾಸ್ ನನ್ ಪ್ರಕಾರ 30-40 ಚಿಕ್ಕದು ಇವತ್ತು ಹೇಳ್ಬೇಕಾದ್ರೆ. ಸೊ ದ ಕಾನ್ಸೆಪ್ಟ್ ಏನಂದ್ರೆ ಇವತ್ತು ಯಾವುದೇ ಇನ್ವೆಸ್ಟ್ಮೆಂಟ್ಸ್ ಆಗ್ಲಿ, ಆಫ್ಟರ್ ಕೋವಿಡ್ ಅಥವಾ ಡಿಮಾನಿಟೇಷನ್ ಇವೆಲ್ಲ ಆದ್ಮೇಲೆ ನಾವು ತುಂಬಾ ಬುದ್ಧಿ ಕಲ್ತಿದೀವಿ. ಸುಮ್ನೆ ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟು 50-60 ಲಕ್ಷ ಖಾಲಿ ಜಾಗಕ್ಕೆ ಸುಮ್ನೆ ಲ್ಯಾಂಡ್ ತಗೊಂಡ್ ಬಿಟ್ಬಿಟ್ರೆ ಪ್ರಯೋಜನ ಇಲ್ಲ. ಅಪ್ರಿಸಿಯೇಷನ್ ಬರುತ್ತೆ, ಬಟ್ ನಾವ್ ಅದನ್ನ ಎಂಜಾಯ್ ಮಾಡ್ಬೇಕಲ್ವಾ. ಹಾಗೆ ಅದನ್ನ ನಾವು ಟ್ಯಾಕ್ಸ್ ಬೆನಿಫಿಟ್ಸ್ ತರಬೇಕು, ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್ ಸಿಕ್ಕವು, ಹೋಮ್ ಲೋನ್ ಅಂಡರ್ ತರಬೇಕು. ಎಕ್ಸಾಂಪಲ್ ಸುಮ್ನೆ ಹೋಗೊಂದು ಅಪಾರ್ಟ್ಮೆಂಟ್ ಹೋಗಿ 1 ಕೋಟಿ ಖರ್ಚು ಮಾಡ್ತೀರಾ. 1 ಕೋಟಿ ಕೊಟ್ಬಿಟ್ಟು ನೀವು ಅಪಾರ್ಟ್ಮೆಂಟ್ ತಗೊಂಡ್ರೆ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ 25-30 ಸಾವಿರ ಬಾಡಿಗೆ ಬರಲ್ಲ. ಅಪ್ರಿಸಿಯೇಷನ್ ಎಷ್ಟು ಬರುತ್ತೆ ನಿಮ್ಗೆ? ಅಪಾರ್ಟ್ಮೆಂಟ್ ಅಲ್ಲಿ ಏನಂದ್ರೆ 4 ವರ್ಷ ಟೈಮ್ ಸಿಗತ್ತೆ, ಪೇಮೆಂಟ್ ನಿಧಾನವಾಗಿ ಕಟ್ತಾ ಹೋಗ್ಬೋದು. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಈ ಕಾನ್ಸೆಪ್ಟ್ ಅನ್ನ, ಬಿಕಾಸ್ ದ ಪ್ರಾಪರ್ಟಿ ವ್ಯಾಲ್ಯೂ, ಪ್ರಾಪರ್ಟಿ ಲೊಕೇಶನ್ ನಿಮ್ಗೆ ಹೇಳ್ದಂಗೆ ಏರ್ಪೋರ್ಟ್ ಪಕ್ಕದಲ್ಲಿದೆ, 1000 ಕಂಪನೀಸ್ ಬರ್ತಾ ಇದೆ. ಇದನ್ನ ಕಂಪನಿ ಗೆಸ್ಟ್ ಹೌಸ್ ಕಾನ್ಸೆಪ್ಟ್ ತರಕ್ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಕಂಪನಿ ಗೆಸ್ಟ್ ಹೌಸ್ ಕಾನ್ಸೆಪ್ಟ್ ಅಂದಾಗ ರೆಸಿಡೆನ್ಶಿಯಲ್ ನ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡೋ ಆಪ್ಷನ್ ನಮ್ದಿರೋದು. ಇವಾಗ ರೆಸಿಡೆನ್ಶಿಯಲ್ ನೀವು 30-40 ಸೈಟ್ ತಗೊಂಡ್ರಿ, 40-60 ತಗೊಂಡ್ರಿ, 3 ಫ್ಲೋರ್ ಮನೆ ಕಟ್ಟಿದ್ರಿ, 1.5 ಕೋಟಿ ಖರ್ಚು ಮಾಡಿದ್ರಿ, ಸೈಟ್ ಒಂದು 60-70 ಲಕ್ಷ ಹಾಕಿದ್ರಿ, 2 ಕೋಟಿ ಇನ್ವೆಸ್ಟ್ಮೆಂಟ್. ಬಾಡಿಗೆ ಎಷ್ಟು ಬರುತ್ತೆ? ಮೇಲ್ ಫ್ಲೋರ್ ಇಂದ ಕೆಳಗಡೆ ಫ್ಲೋರ್ ಅಂದ್ರೆ 15,000, 13,000, ಮ್ಯಾಕ್ಸಿಮಮ್ 18,000 ಬಾಡಿಗೆ ಬರುತ್ತೆ. ಸೊ 3 ಫ್ಲೋರ್ ಕರ್ಸಿದ್ರು ನಿಮ್ಗೆ 60,000 ಬಾಡಿಗೆ ಬರಲ್ಲ. ಬಟ್ ಈ ಕಾನ್ಸೆಪ್ಟ್ ಅಲ್ಲಿ ಬಂದಾಗ ಇದು ನಮ್ಗೆ ಲುಕ್ ಅಂಡ್ ಫೀಲ್ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದು ಕಾಲ್ಡ್ ಇಂಜಿನಿಯರಿಂಗ್ ಹೌಸ್ ಅಂತ ನೀವು ಕರೀಬಹುದು. ಇದನ್ನ WPC ಆಗ್ಲಿ, HPC ಆಗ್ಲಿ, HPCL ಯೂಸ್ ಮಾಡಿರುವಂತದ್ದಾಗ್ಲಿ, ವುಡನ್ ಫ್ಲೋರ್ ಆಗ್ಲಿ, ಏನಕ್ಕಂದ್ರೆ ಲುಕ್ ಅಂಡ್ ಫೀಲ್ ಬಂದು ನೀವು ಒಂದು ಕಾರ್ಪೊರೇಟ್ ಗೆಸ್ಟ್ ಹೌಸ್ ಅಂದ್ರೆ ಒಂದು 5 ಸ್ಟಾರ್ ಹೋಟೆಲ್ ಫಿನಿಶಿಂಗ್ ಬರ್ಬೇಕಿದು. ಬಟ್ ನಾವು ಕಟ್ಟಿರೋದು ಬರೀ ಬಂದು 600 ಸ್ಕ್ವೇರ್ ಫೀಟ್. ಸೂಪರ್ ಬಿಲ್ಡಪ್ ಏರಿಯಾ ಬಂದ್ರೆ ಆಲ್ಮೋಸ್ಟ್ ನಿಮ್ಗೆ 900 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಬಿಲ್ಡಪ್ ಏರಿಯಾ ಬಂದು ನಿಮ್ಗೆ 600 ಸ್ಕ್ವೇರ್ ಫೀಟ್ ಅಲ್ಲೇ 2 BHK ಮಾಡಿದೀವಿ. ಸೊ ಇದನ್ನ 3 ಫೀಟ್ ಹೈಟ್ ಲಿಫ್ಟೆಡ್ ಕೊಟ್ಟಿದೀವಿ ನಿಮ್ಗೆ. ಸೊ ಯಾವುದೇ ಮನೆ ಆಗ್ಲಿ ಲಿಫ್ಟೆಡ್ ಇದ್ರೆ ಚೆನ್ನಾಗಿರುತ್ತೆ. ತಗೊಂಡ್ರೆ ನೀವೇ ಮನೆ ಕಟ್ಟಿ ಕೊಡ್ತೀರಾ? ಸೊ ನಮ್ದು ಇನ್ನೋಸ್ ಆರ್ಕಿಟೆಕ್ಟ್ ಟೀಮ್ ಇದೆ, ಕನ್ಸ್ಟ್ರಕ್ಷನ್ ಟೀಮ್ ಇದೆ, ಎಲ್ಲರೂ ಇದಾರೆ. ಸೊ ಯಾಕೆಂದ್ರೆ ಕಸ್ಟಮರ್ ಪ್ರತಿಯೊಬ್ರು ಅವ್ರವ್ರದೇ ಪ್ರೊಫೆಷನ್ ಬೇರೆ ಇರುತ್ತೆ. ಸೊ ಎಕ್ಸಾಂಪಲ್ ನಾನು ಇವಾಗ ಇದು ಕಟ್ಟೋದಕ್ಕೆ ಇದನ್ನೇನ್ ನೋಡ್ತಾ ಇದ್ದೀರಾ, ಒಂದು 40 ಲಕ್ಷ ಖರ್ಚಾಗಿದೆ ಅನ್ಕೊಳ್ಳಿ. ಇಲ್ವ 40 ಲಕ್ಷದಲ್ಲಿ ನನಗೆ ಎಷ್ಟು ಪ್ರಾಫಿಟ್ ಬಂದ್ಬಿಡಕ್ ಸಾಧ್ಯ? ನನ್ಗೆ 20 ಲಕ್ಷ ಮಾಡಕ್ಕಾಗತ್ತ, 10 ಲಕ್ಷ ಮಾಡಕ್ಕಾಗಲ್ಲ. ಬಟ್ ನಮ್ಗೆ ಏನಂದ್ರೆ ಮನೆ ಕಟ್ಟೋದ್ರಿಂದ ನಾನೊಂದು ಸರ್ವಿಸ್ ಚಾರ್ಜ್ ತಗೊಂತೀನಿ, ಜೊತೆಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಸೈಟ್ ಉಳಿದಿರೋ ಸೈಟ್ ಅಪ್ರಿಸಿಯೇಷನ್ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಇದು ನಿಜವಾಗ್ಲೂ ಇದು ಯೂನಿಕ್ ಕಾನ್ಸೆಪ್ಟ್ ಇದು ನಾವು ಮಾಡಿರುವಂತದ್ದು ಹೇಳ್ಬೇಕಾದ್ರೆ. ಸೊ ಬರೀ 600 ಸ್ಕ್ವೇರ್ ಫೀಟ್ ಅಲ್ಲಿ ಹೆಂಗ್ ಕಟ್ಬೋದು ಅಂತ ನೀವು ಹೇಳ್ತೀರಲ್ವಾ. ಸೊ ನೋಡಿ ಇದರಲ್ಲಿ ನಿಮ್ಗೆ ಏನ್ ಮಾಡಿದೀವಿ, ಮೇಲೆ ಪರ್ಗೋಲ್ ಹಾಕೊಟ್ಟಿದೀನಿ, ಇದ್ಮೇಲೆ ಇನ್ನು ಗ್ಲಾಸ್ ವರ್ಕ್ ಬರುತ್ತೆ ಈಗ. ಸೊ ಮಳೆ ಬರ್ಲಿ, ಚಳಿ, ಗಾಳಿ ಏನೇ ಬಂದ್ರು ಕೂಡ ನೀವ್ ಅದನ್ನ ಯೂಸ್ ಮಾಡ್ಕೋಬಹುದು. ಮನೆ ಇದ್ದಂಗೆ ನಿಮ್ಗೆ ಯೂಸ್ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ನೀವು ಹೊರಗಡೆ ಕುತ್ಕೊಂಡು ಕಾಫಿ ಟೀ ಕುಡಿ, ಊಟ ಮಾಡಬಹುದು, ಪ್ರತಿಯೊಂದಕ್ಕೆ ಯೂಸ್ ಆಗುತ್ತೆ. ನೋಡಿ ಇದು ವಾಸ್ತು ಪ್ರಕಾರ ಮಾಡಿದೀವಿ. ಈಸ್ಟ್ ಫೇಸಿಂಗ್ ಇದೆ. ಸೊ ಈ ಪ್ಲಾಂಟೇಶನ್ಸ್ ಆಗ್ಲಿ, ಒಂದು ಕಾರ್ ಪಾರ್ಕಿಂಗ್ ಆಗ್ಲಿ, ಎಲ್ಲ ನೀಟ್ ಆಗಿದೆ ಇಲ್ಲಿ. ಇದ್ರಲ್ಲಿ ನಾವು ಏನ್ ನಿಮ್ಗೆ ಅದನ್ನೇ ಹೇಳಿದ್ನಲ್ಲ, ಈಗ ನೋಡ್ಬೇಕಾದ್ರೇನೆ ಈ ಕಾನ್ಸೆಪ್ಟ್ ಏನಕ್ಕೆ, ಈಗ IT ರಿಲೇಟೆಡ್ ಇರ್ತಾರೆ, ಒಂದಿದ್ರೆ 35-40 ಇಯರ್ಸ್ ಒಳಗಡೆ ಇರ್ತಾರೆ. ಅವ್ರಿಗೆ ಒಂದ್ ವಿಲ್ಲಾ ತಗೋಬೇಕಂದ್ರೆ ಒಂದ್ ಕನ್ಸಾಗಿರುತ್ತೆ. ಬೆಂಗಳೂರಲ್ಲಿ ಒಂದ್ ನಿಜ ಹೇಳ್ಬೇಕಂದ್ರೆ ದೊಡ್ಡ ವಿಲ್ಲಾ ಮಿನಿಮಮ್ 4 ಕೋಟಿ 5 ಕೋಟಿ ಇನ್ವೆಸ್ಟ್ ಮಾಡ್ಬೇಕು. ಈ ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಟ್ರೆ ನಿಮ್ಗೆ ಬರೀ 1-1.25 ಕೋಟಿ ಈ ತರ ಒಂದ್ ಮನೆ ಮಾಡ್ಕೊಬಹುದು. ಸೊ ಕಾನ್ಸೆಪ್ಟ್ ನಿಮ್ಗೆ ಅವಾಗ್ಲೇ ಹೇಳಿದೆ, ರೆಂಟಲ್ ಆಪ್ಷನ್ ಅಲ್ಲಿ ಬಂದ್ರೆ Airbnb ತರ ನೀವು ಟೈ ಅಪ್ ಮಾಡ್ಬಿಟ್ರೆ ಇದನ್ನ ಏನಾಗುತ್ತೆ ಅಂದ್ರೆ, ಒಂದು ದಿನಕ್ಕೆ 5,000 ರೂಪಾಯಿ ಬಾಡಿಗೆ ಕೊಟ್ರು ಕೂಡ 20 ದಿನ ಬಿಸ್ನೆಸ್ ಆದ್ರೂ 10-12 ದಿನ ಅಂತ ವೀಕೆಂಡ್ ಆಗ್ಬಿಡತ್ತೆ, ಇನ್ನೊಂದ್ 3-4 ದಿನ. ಸೊ 20 ದಿನ ಆದ್ರೂ ಕೂಡ ನಿಮಗೆ 1 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. ಸೊ ಅದೇ ನೀವು 1 ಲಕ್ಷ ಸಿಟಿಲಿ ನೀವು ಬಾಡಿಗೆ ತಗೋಬೇಕಂದ್ರೆ 2.5 ಕೋಟಿ ನೀವು ಇನ್ವೆಸ್ಟ್ ಮಾಡ್ಬೇಕು. ಅದ್ರ ಅಪ್ರಿಸಿಯೇಷನ್ ಹೇಗೆ ಹೋಗುತ್ತೆ. ಜೊತೆಲಿ ಇದ್ರಲ್ಲಿ ಏನಂದ್ರೆ ನೋಡಿ, ಕಿಚನ್ ಆಪ್ಷನ್ ಕೊಟ್ಟಿದೀವಿ. ಸೊ ಕಿಚನ್ ಆಪ್ಷನ್ ಕೊಡೋದ್ರಿಂದ ನಿಮ್ಗೆ ಹೋಮ್ ಲೋನ್ ಅನ್ನೋದು ಮನೆ ಅಂತ ಫೀಲ್ ಆಗ್ಬೇಕು. ಸೊ ಪ್ರಾಪರ್ ರೂಫಿಂಗ್ ಹಾಕಿದೀವಿ. ಸೊ ನಿಮ್ಗೆ ಹೋಮ್ ಲೋನ್ ಸಿಗತ್ತೆ, ಇದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಸಿಗತ್ತೆ. ಸೊ ಈ ಮೇನ್ ಟ್ಯಾಕ್ಸ್ ಬೆನಿಫಿಟ್ಸ್, ಹೋಮ್ ಲೋನ್ಸ್ ಎಲ್ಲ ನಿಮ್ಗೆ ಸಿಗೋ ಜೊತೆಗೆ ರೆವಿನ್ಯೂ ಜನರೇಟ್ ಆಗುತ್ತೆ. ಸೊ ದಿಸ್ ಅ ಕಾನ್ಸೆಪ್ಟ್ ಆಕ್ಚುಲಿ. ಸೊ ನಿಮ್ಗೆ ಇದು ಕನ್ಸ್ಟ್ರಕ್ಷನ್ಗೂ ಜಾಸ್ತಿ ದಿನ ಟೈಮ್ ತಗೊಳ್ಳಲ್ಲ. ಸೊ ಆಲ್ಮೋಸ್ಟ್ 6 to 8 months ಅಲ್ಲಿ ಫಿನಿಶ್ ಆಗ್ಬಿಡತ್ತೆ. ಆಕ್ಚುಲಿ 6 to 8 months ಅಲ್ಲಿ ಫಿನಿಶ್ 6 to 8 months ಅಲ್ಲಿ ಫಿನಿಶ್ ಆಗ್ಬಿಡುತ್ತೆ. ಸೊ ನೋಡಿ ಇದು ಈಸ್ಟ್ ಫೇಸಿಂಗ್ ಇದು. ಸೊ ಈಸ್ಟ್ ಫೇಸಿಂಗ್ ವಾಸ್ತು ಪ್ರಕಾರ ಹೇಳೋದಾದ್ರೆ, ಸೊ ಕಿಚನ್ಗೆ ನಮ್ಗೆ ಈ ಪ್ಯಾಟಿಯೋ ಡೋರ್ಸ್, ಸೊ ಇದು ನಮ್ಗೆ ಎಂಟ್ರೆನ್ಸ್ ಅಂಡ್ ಲಾನ್ ಸಿಗತ್ತೆ. ಸೊ ಈ ಕಾನ್ಸೆಪ್ಟ್ ಇದು. ಸೊ ಇದ್ರಲ್ಲಿ ಏನಂದ್ರೆ ನೀವು 2 BHK ಮಾಡಿದೀವಿ. ಇದ್ರಲ್ಲಿ ನೀವು ಸಿಂಗಲ್ BHK ಆಪ್ಷನ್ಸ್ ಕೂಡ ಮಾಡ್ಕೋಬಹುದು. ಇವಾಗ ಇಲ್ಲಿ ಕಂಪನಿ ಗೆಸ್ಟ್ ಹೌಸ್ ಇರುತ್ತೆ, ಯಾರೋ ಒಬ್ರು ಬಂದು ಉಳ್ಕೊಬೇಕು, ಅವ್ರಿಗೆ 2 BHK ಮನೆ ಬೇಕಿರಲ್ಲ. ಸೊ ಇದಕ್ಕೆ ಇನ್ನೂ ಯುನಿಕ್ ಆಗಿ 1 BHK ಮನೆ ಕೂಡ ನಾವು ಮಾಡ್ಕೋಬಹುದು. ಸೊ ರೈಟ್ ನಾವು ಈಗ ಸ್ವಲ್ಪ
ಹೊರಗಡೆ ಕಾಣಿಸುತ್ತೆ. ಎಸ್. ಸೊ ಇವ್ ನಾವೇನ್ ಮಾಡಿದೀವಿ, ಈ ಎರಡು ಮನೆಗೆ 3 feet ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 6 feet ಓಪನ್ ಸ್ಪೇಸ್ ಸಿಗತ್ತೆ ನಿಮ್ಗೆ. ಈ ಕಡೆ ಗಾಳಿ ಬೆಳಕಿಗಾಗ್ಲಿ ನಾವ್ ಈ ಕಾಂಕ್ರೀಟ್ ಗೋಡೆ ಕೂಡ ಕಟ್ಲಿಲ್ಲ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಗಾಳಿ ಬೆಳಕು ಪಾಸಿಂಗ್, ವಾಸ್ತು ಅಂತೀವಿ, ನಾನೇನು ವಾಸ್ತು ನಂಬಲ್ಲ, ಆದ್ರೆ ಒಳ್ಳೇದು ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಫೈನ್, ವಿಲ್ ಟಾಕ್. ನಮ್ಗೇನು ಗಾಳಿ ಬೆಳಕು ಇಂಪಾರ್ಟೆಂಟ್, ಗ್ರೀನರಿ ಇರ್ಬೇಕು, ನೀರು ವಾಟರ್ ಸೋರ್ಸ್ ಇರ್ಬೇಕು, ಅದೇ ಇಂಪಾರ್ಟೆಂಟ್ ನನ್ ಪ್ರಕಾರ. ಸೊ ಹಾಗಾಗಿ ಈ ಮನೆ ನಾವ್ ಯೂಸ್ ಮಾಡಿರುವಂತದ್ದಾಗ್ಲಿ ನೋಡಿ, ಇದೆಲ್ಲ WPC ಅಂತ ಹೇಳ್ತೀವಿ, ವುಡ್ ಅಂಡ್ ಪ್ಲಾಸ್ಟಿಕ್ ಕಂಪ್ರೆಸ್ಡ್. ಸೊ ಇದ್ರೊಳಗಡೆ ವ್ಯಾಪರ್ ಬೇರೆ ಇರುವಂತ ಶೀಟ್ ಯೂಸ್ ಮಾಡಿದೀವಿ ಸುತ್ತಲೂ ಕಾಂಪೌಂಡ್ ಬಿಲ್ಡಿಂಗ್. ಇದರಿಂದ ನಿಮ್ಗೆ ಹೀಟ್ ಅಬ್ಸಾರ್ಬ್ ಆಗಲ್ಲ ನಿಮ್ಗೆ. ಆಮೇಲೆ ಆಲ್ಮೋಸ್ಟ್ ಏರ್ಪೋರ್ಟ್ ಪಕ್ಕದಲ್ಲಿ ಇದೀವಿ, ಸೊ ನಿಮ್ಗೆ ಸೌಂಡ್ ಆಲ್ಮೋಸ್ಟ್ ಒಂದು 50-60% ಕೂಡ ನಿಮ್ಗೆ ಪ್ರೂಫಿಂಗ್ ತರ ಆಗುತ್ತೆ, ಅವಾಯ್ಡ್ ಆಗುತ್ತೆ. ಆಲ್ಮೋಸ್ಟ್ ಇದೆಲ್ಲ ನೀವು ಡಿಸ್ಮೆಂಟಲ್ ಮಾಡ್ತೀವಿ ಅಂದ್ರೂ 80% ನಿಮ್ಗೆ ರಿಯೂಸೇಬಲ್ ಇಲ್ಲಿ ಮಾಡಿರುವಂತದ್ದು. 80% ರಿಯೂಸೇಬಲ್. ಇವಾಗ ಗ್ಲಾಸ್ ಡೋರ್ಸ್ ಆಗ್ಲಿ, ಪ್ಯಾಟಿಯೋ ಡೋರ್ಸ್ ಆಗ್ಲಿ, ಪ್ರತಿ ಒಂದು ಆಕ್ಚುಲಿ ಇದ್ರಲ್ಲಿ ನಾವು ಸ್ಟೀಲ್ ಸ್ಟ್ರಕ್ಚರ್ ಯೂಸ್ ಮಾಡಿದೀನಿ. ಇದ್ರಲ್ಲಿ ಹೇಳ್ಬೇಕಾದ್ರೆ ಬೀಮ್ಸ್ ಕಾಲಮ್ಸ್ ಎಲ್ಲ ಸ್ಟೀಲ್ ಯೂಸ್ ಮಾಡಿದೀನಿ, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಈಗ. ಸೊ ಇದರಲ್ಲಿ ನೀವು ನಾರ್ಮಲ್ ಕನ್ಸ್ಟ್ರಕ್ಷನ್ ಹೋಗ್ತೀನಿ ಅಂದ್ರೆ ಇನ್ನೂ ಒಂದು 5-6 ಲಕ್ಷ ಕಡಿಮೆ ಆಗುತ್ತೆ. ಬಟ್ ನಮ್ಗೆ ಏನಂದ್ರೆ ಅರ್ಧ ಮನೆ ಕಟ್ಟಿದೀವಿ. ಇಂಡಿಯನ್ ಮೈಂಡ್ ಸೆಟ್ ಏನಂದ್ರೆ, ಇವತ್ ನನಗೆ 25-30-40 ವರ್ಷ ಆಗಿದ್ರೆ ನಾನು ಇನ್ನೊಂದು 20-30 ವರ್ಷಕ್ಕೆ ನಾನು ಬದುಕಕ್ಕೆ ಏನ್ ಬೇಕು ಅದನ್ನ ಯೋಚನೆ ಮಾಡಲ್ಲ. ನನ್ ಮಗ ಮೊಮ್ಮಕ್ಳು ಕೂಡ ಆ ಮನೆನ ಇರ್ಬೇಕು ಅನ್ನೋದನ್ನ ಕಾನ್ಸೆಪ್ಟ್ ಅಲ್ಲಿ ಬರ್ತಾರೆ ಅಲ್ವಾ. ಈಗ ಪ್ರಿಯಾರಿಟಿ ಈಗಿನ ಜನರೇಷನ್ ಅಲ್ಲಿ 5 ವರ್ಷಕ್ಕೆ ಪ್ರಿಯಾರಿಟೀಸ್ ಗೆಟ್ ಚೇಂಜ್. ನಾವು ಕಟ್ಟ ಮನೆ ನಮ್ಮ ಮಕ್ಕಳೇ ಇರಲ್ಲ. ಅಲ್ವಾ. ಆಕ್ಚುಲಿ ಇದನ್ನೆಲ್ಲ ನಾವು ಫಾರಿನ್ ಹೋದಾಗ ನೋಡ್ತಾ ಇದ್ವಿ, ಆದ್ರೆ ಇವತ್ತು ಇಲ್ಲೂ ಕೂಡ ನೋಡುವಂತ ಭಾಗ್ಯ ಸಿಕ್ಕಿದೆ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಇದೇನ್ ರಾಕೆಟ್ ಸೈನ್ಸ್ ಅಲ್ಲ. ದ ಪ್ರಿಯಾರಿಟಿ ಏನಂದ್ರೆ ಪ್ರಾಪರ್ಟಿ ಯೂಸ್ ಆಯ್ತಾ, ನಿಮ್ಗೆ ಲೋನ್ ಅಂಡರ್ ಸಿಕ್ತಾ, ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಕ್ತಾ, ಮತ್ತೆ ಇದರಿಂದ ನೀವು ಮಂತ್ಲಿ ಒಂದು 2 days ಬಂದು ನೀವು ಉಳ್ಕೊಬೋದಾ, ನಿಮ್ದೊಂದು ಪಾರ್ಟಿ ಪ್ರೋಗ್ರಾಮ್ ಫಂಕ್ಷನ್ ಒಂದು ಬರ್ಡೇ ಇದ್ರೆ ಮಾಡ್ಕೋಬಹುದು. ಸುಮ್ನೆ ಬರೀ ಬಂದ್ ನಿಮ್ ಸೈಟ್ ನೋಡ್ಬಿಟ್ಟು ನನ್ ಸೈಟ್ ಇದೆ ನೋಡ್ಬಿಟ್ಟು ಹೋದ್ರೆ ಪ್ರಯೋಜನ ಇಲ್ಲ. ಸೊ ಮೇನ್ ಅದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಂದಷ್ಟು ಮನೆಗಳು ಬಂದ್ರೆ, ಡೆವಲಪ್ಮೆಂಟ್ಸ್ ಆದ್ರೆ ಮೇನ್ ಅಪ್ರಿಸಿಯೇಷನ್. ಈಗ 3 ಮನೆ ಬಂದಿದೆ, ನಿಮ್ಗೆ 1000 rupees ಅಪ್ರಿಸಿಯೇಷನ್ ಆಗುತ್ತೆ. ಇನ್ನೂ ಒಂದು 10 ಮನೆ ಬಂದ್ರೆ ನಿಮ್ ಸೈಟ್ ರೇಟೇ ಡಬಲ್ ಆಗುತ್ತೆ. ಸೊ ಹಾಗಾಗಿ ನನ್ನ ಪ್ರಿಯಾರಿಟಿ ಏನಂದ್ರೆ, ಮ್ಯಾಕ್ಸಿಮಮ್ ಸೈಟ್ ಅನ್ನು ತಗೊಂಡು ಎಲ್ಲೋ ಕುತ್ಕೊಳ್ಳೋರು ನಾನೇ ಅವಾಯ್ಡ್ ಮಾಡ್ತಾ ಇದ್ದೀನಿ. ಕನ್ಸ್ಟ್ರಕ್ಷನ್ ಬರ್ತೀರಾ, ಬನ್ನಿ ಸ್ಟಾರ್ಟ್ ಮಾಡಿ, 50-100 ರೂಪಾಯಿ ಕಡಿಮೆ ಮಾಡ್ಕೊಡೋಣ. ಸೊ ಅವ್ರಿಗೂ ಪ್ರಮೋಟ್ ಮಾಡೋಣ. ಕನ್ಸ್ಟ್ರಕ್ಷನ್ ಪಾರ್ಟ್ ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕಾಗಿಲ್ಲ. ಬರೀ ನೀವು ಇದೇ ಮನೆ ಬೇಕಾ, ನೀವು ನಾರ್ಮಲ್ ಕನ್ಸ್ಟ್ರಕ್ಷನ್ ಹೋದ್ರು 30 ಲಕ್ಷದಲ್ಲೇ ಮಾಡ್ಕೊಬಹುದು. ಸೊ ಹೀಗೆ ನಾವ್ ಯೂಸ್ ಮಾಡಿರೋದೆಲ್ಲ ಫಿಲಿಪ್ಸ್ ಪೈಪ್ಸ್ ಆಗ್ಲಿ, ಇದು ಲೈಟ್ಸ್ ಆಗ್ಲಿ, ಸೊ ಜಾಗ್ವಾರ್ ಫಿಟ್ಟಿಂಗ್ಸ್ ಆಗ್ಲಿ. ಬಿಕಾಸ್ ನಮ್ಗೆ ಏನಂದ್ರೆ, ಇವಾಗ ಮನೆ ಕಟ್ತೀವಿ ಇಲ್ಲಿ ಈ ತರ ಎಲ್ಲ ಮಾಡ್ಬಿಟ್ಟು ನನ್ನ ಮನೇಲಿ ಹಳೆ ಫ್ರಿಡ್ಜ್ ಇದೆ ತಂದು ಇಟ್ಬಿಡ್ತೀನಿ, ವಾಷಿಂಗ್ ಮಿಷಿನ್ ಇದೆ ಇಟ್ಬಿಡ್ತೀನಿ ಅಂತಲ್ಲ. ಸೊ ಹಾಗಾಗಿ ನಮ್ಗೆ ಆಲ್ಮೋಸ್ಟ್ ಬ್ಯೂಟಿಫುಲ್ ಆಗಿದೆ. ಸೊ ಅಂದ್ರೆ ನಮ್ಗೆ ಡೇ ರೆಂಟಲ್ ಕಾನ್ಸೆಪ್ಟ್ ಬರ್ಬೇಕಾದ್ರೆ, ಒಂದು ಹೋಟೆಲ್ ಇರ್ಬೇಕಾದ್ರೆ ಆ ಲುಕ್ ಅಂಡ್ ಫೀಲ್ ಆಗ್ಬೇಕು. ಅದಕ್ಕೋಸ್ಕರ ನಾವು ಇನ್ನೂ ಒಂದು ಆಪ್ಷನ್ ಇಟ್ಕೊಂಡಿದೀವಿ. Airbnb ತರ ಟೈಪ್ ಮಾಡೋದಾದ್ರೆ ನಾವ್ ಇಲ್ಲೊಂದು 10 ಸೈಟ್ ಹೋಲ್ಡ್ ಮಾಡಿ ಅದಕ್ಕೆ ರೆಸ್ಟೋರೆಂಟ್ ಪೂಲ್ ಆಪ್ಷನ್ಸ್ ಪ್ಲಾನ್ ಮಾಡ್ಕೊಂಡಿದೀನಿ. ಅಟ್ಲೀಸ್ಟ್ ಈ ತರ ಒಂದು 25-30 ಮನೆ ಸ್ಟಾರ್ಟ್ ಆದ್ರೆ ನಾವು ರೆಸ್ಟೋರೆಂಟ್ ಪೂಲ್, ಈಗ ಒಂದು ಗೆಸ್ಟ್ ಬಂದಿರ್ತಾರೆ, ಸೊ ಅವ್ರಿಗೆ ಊಟಕ್ಕೆ ಆಗ್ಲಿ, ಫೆಸಿಲಿಟೀಸ್, ಒಂದು ಸೈಕಲ್ ಇಡೋದಾಗ್ಲಿ, ಅವೆಲ್ಲ ಮಾಡಿದಾಗ ಏನಾಗುತ್ತೆ, ಅಮ್ಯುನಿಟೀಸ್ ಆಡ್ ಆನ್ ಆಗುತ್ತೆ. ಸೊ ಇದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಪ್ರಾಜೆಕ್ಟ್, ಅದಕ್ಕೆ ನಾನು ಹೇಳೋದು, ಜನ ದಯವಿಟ್ಟು ಬಂದು ವಿಸಿಟ್ ಮಾಡಿ, ನೋಡಿ, ಟೈಮ್ ಕೊಡಿ, ಪೇಷನ್ಸ್ ಅಲ್ಲಿ ಬನ್ನಿ. ಸೊ ಇನ್ಫಾರ್ಮೇಶನ್ಸ್ ತಗೊಳ್ಳಿ, ಆಮೇಲೆ ನೀವು ಇನ್ವೆಸ್ಟ್ ಮಾಡ್ಬೇಕೋ ಬೇಡವಾ ಅನ್ನೋದು ನಾವ್ ಏನೇ ಹೇಳಿದ್ರು ನೀವು ಡಿಸೈಡ್ ಮಾಡ್ಬೋದು. ಅಂತೂ ನಾವೊಂದು ಒಳ್ಳೆಯ ಲೇಔಟ್ ಅನ್ನ ಇವತ್ತು ತೋರಿಸ್ತಾ ಇದೀವಿ, ಜೊತೆಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೀವಿ ಜನಗಳಿಗೆ. ಈಗ ತಗೊಳ್ಳಿ ಅನ್ನೋದಕ್ಕಿಂತ ಒಂದು ಇನ್ಫಾರ್ಮೇಶನ್ ವಿಡಿಯೋ ಅಂತ ಹೇಳ್ಬಹುದು ಇದು. ಇಲ್ಲಿ ಬಂದ್ರೆ ನಿಮ್ಗೆ ಏನು ಹಸಿರಾಗಿ ಕಾಣಿಸುತ್ತೆ, ಇನ್ನೊಂದು ನೋಡಿ, ಪಕ್ಷಿಗಳೆಲ್ಲ ಇಲ್ಲೇ ಇದಾವೆ. ಅಲ್ಲೊಂದು ಗಿಳಿ ಕೂತ್ಕೊಂಡು ಅವಾಗಿಂದ ಕರಿತಾ ಇದೆ ನಮ್ಮನ್ನ. ಸೊ ಆಮೇಲೆ ಆಚೆ ಮನೆ ನೋಡಿದ್ವಿ, ಈಚೆ ಆಫೀಸ್ ಕೂಡ ಇದೆ. ಇನ್ನು ಈ ಪ್ರೈಸ್ ಇರ್ಬೋದು, ಅಥವಾ ಕೆಲವೊಬ್ರು ಕೇಳ್ಬಹುದು, ನಮ್ಗೊಂಚೂರು ಡಿಸ್ಕೌಂಟ್ ಕೊಡ್ಬೋದಾ ಸರ್, ನೆಗೋಸಿಯೇಷನ್ ಮಾಡ್ತೀರಾ ಅಂತ ತುಂಬಾ ಜನ ಕೇಳ್ತಾರೆ. ಆಮೇಲೆ ಡೈಮೆನ್ಷನ್ ಬಗ್ಗೆ ನಾವು ಮಾತಾಡಿಲ್ಲ, ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೋದಾ ಸರ್? ಅದೇ ಟೋಟಲಿ ಪ್ರಾಜೆಕ್ಟ್ ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ಹೇಳೋದಾದ್ರೆ, ಇಲ್ಲಿ ಕಸ್ಟಮೈಸ್ ಕನ್ಸ್ಟ್ರಕ್ಷನ್ಸ್ ಮಾಡ್ಕೊಡ್ತೀವಿ ನಿಮ್ಗೆ. ಯಾಕೆಂದ್ರೆ ಈಗ ಇಲ್ಲಿ ಸ್ಯಾಪ್ ಕಂಪ್ನಿ ಅವ್ರು ಸ್ವಲ್ಪ ಜನ ಸೈಟ್ಸ್ ತಗೊಂಡಿದ್ದಾರೆ, ಬೋಯಿಂಗ್ ಅವ್ರು ತಗೊಂಡಿದ್ದಾರೆ, ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡೋರು ತಗೊಂಡಿದ್ದಾರೆ. ಸಿ ಅವ್ರಿಗೆ ಡೌನ್ ದ ಲೈನ್ ಇನ್ನು ಸ್ವಲ್ಪ ಎಕೋಸಿಸ್ಟಮ್ ಡೆವಲಪ್ ಆಗ್ಬೇಕು ಇಲ್ಲಿ. ಸೊ ಹಾಗೆ ಇದ್ದಾಗ ಏನಾಗುತ್ತೆ, 1-2 ವರ್ಷ 3 ವರ್ಷ ಅವರು ರೆಂಟ್ ಕೊಡ್ಬೋದು. ಸೊ ರೆಂಟ್ ಕೊಟ್ಟ ಆದ್ಮೇಲೆ ಅವ್ರು ಬೇಕಾದ್ರೆ ಅವರೇ ಬಂದು ಉಳ್ಕೋಬಹುದು. ಅವಾಗ ನಾನ್ ಹೇಳ್ದಂಗೆ ನಿಮ್ಗೆ ಯುರೋಪಿಯನ್ ಸ್ಟೈಲ್ ಗೆಸ್ಟ್ ಹೌಸ್ ತರ ಕಾನ್ಸೆಪ್ಟ್ ಮಾಡಿ ಅಂತ ನಾನು ಹೇಳಕ್ ಆಗಲ್ಲ. ಸೊ ಬಿಕಾಸ್ ಅವ್ರು ಅದಕ್ಕೆ 20-30 ಲಕ್ಷ ಇನ್ವೆಸ್ಟ್ ಮಾಡ್ಬೇಕಿರುತ್ತೆ. ಸೊ ಇನ್ವೆಸ್ಟ್ ಮಾಡಿದ್ಮೇಲೆ ಏನಾಗುತ್ತೆ, ಮತ್ತೆ ಅದನ್ನ ಡೆಮಾಲಿಷನ್ ಮಾಡಿ ಯಾಕೆ ನನ್ಗೆ ರಿಟರ್ನ್ಸ್ ಎಲ್ಲಿ ಬರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಗೆ 2 ಆಪ್ಷನ್ ಕೊಟ್ಟಿದೀವಿ. ಕೆಲವರು ಲಾಂಗ್ ಟರ್ಮ್ ನಿಮ್ಗೆ ಇದು ನೋಡ್ತಾರೆ, ಏನು
ಇನ್ವೆಸ್ಟ್ಮೆಂಟ್ ತರ ನೋಡೋಣ, ಓಕೆ ಸದ್ಯಕ್ಕೆ ಮನೆ ಕಟ್ಟಲ್ಲ ಬೇಡ, ನಮ್ಗೆ ರೆಂಟಲ್ ಇನ್ಕಮ್ ಬರ್ಲಿ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, ಅಷ್ಟಿಷ್ಟು EMI ಬ್ಯಾಲೆನ್ಸ್ ಆಗ್ಲಿ, ಪ್ರಾಪರ್ಟಿ ಅಪ್ರಿಸಿಯೇಷನ್ ಆಗ್ಲಿ ಅನ್ನೋ ಕಾನ್ಸೆಪ್ಟ್ ಇದ್ದಾಗ ಆಮೇಲೆ ಸೆಕೆಂಡ್ ಹೌಸ್ ಕಾನ್ಸೆಪ್ಟ್ ಬರ್ತಾರೆ ಜನ. ಸೊ ಬೆಟರ್ ಎಂಟಿ ಸೈಟ್ಸ್ ಬಿಡೋದಕ್ಕಿಂತ ಈ ತರ ಮಾಡೋಣ ಅಂತ ಹೇಳಿ ಬರ್ತಾರೆ. ಇಲ್ಲಿ ಕಸ್ಟಮೈಸ್ ಕನ್ಸ್ಟ್ರಕ್ಷನ್ ಅಲ್ಲಿ ನಿಮ್ಗೆ G+2 ಈಗ ಆಲ್ರೆಡಿ 3 ಮನೆ ಸ್ಟಾರ್ಟ್ ಮಾಡಿದೀವಿ. ಸೊ G+2 G+3 ಕೂಡ ಆಸ್ ಪರ್ ಅಪ್ರೂವಲ್ G+2 30-40 ಕೊಡ್ತಾರೆ. ಸೊ ಅದ್ರ ಮೇಲೆ ಮೆಜರ್ಮೆಂಟ್ ಜಾಸ್ತಿ ಇದ್ದಾಗ G+3 G+4 ಆ ತರ ತಗೋಬಹುದು. ಕಸ್ಟಮೈಸ್ ಇರೋದ್ರಿಂದ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ನಿಮ್ ಕನ್ಸ್ಟ್ರಕ್ಷನ್ಸ್ ಆಗ್ಲಿ ಪ್ರತಿಯೊಂದು ಮೆಟೀರಿಯಲ್ ನಾವು ಬಲ್ಕ್ ಆಗಿ ತಗೊಳ್ಳೋದ್ರಿಂದ ಅವ್ರಿಗೂ ಮ್ಯಾನೇಜ್ ಮಾಡಬಹುದು ಕಾಸ್ಟ್ ವೈಸ್ ಆಗ್ಲಿ. ಈ ಡೈಮೆನ್ಷನ್ ಹೇಗಿದೆ ಸರ್? ಡೈಮೆನ್ಷನ್ಸ್ ನಮ್ದು ಸ್ಟಾರ್ಟ್ಸ್ ಫ್ರಮ್ 30-40 1200 ಇಂದ ಒಂದು 1500 ವರೆಗೂ ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಇನ್ನು ನೀವು ಸ್ವಲ್ಪ ದೊಡ್ಡ ಡೈಮೆನ್ಷನ್ಸ್ ಬೇಕು ಅಂದ್ರೆ 2 ಸೈಟ್ಸ್ ಪಕ್ಕದ ತಗೊಂಡ್ಬಿಟ್ರೆ 40-60 ತರ ತುಂಬಾ ಒಳ್ಳೆ ಮನೆ. ಪ್ರೈಸ್ ಪ್ರೈಸ್ ಅನ್ನೋ ಪಾರ್ಟ್ ಬಂದಾಗ ಸ್ವಲ್ಪ ಸ್ಮೈಲ್ ಬರುತ್ತಾ ಅಥವಾ ಸೊ ಇಷ್ಟೆಲ್ಲ ಮಾತಾಡಿ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದೀವಿ, ಇವ್ರು ರೇಟ್ ಜಾಸ್ತಿ ಕೊಟ್ಟು ಮಾಡ್ಬಿಡ್ತಾರೆ. ಸೊ ನಮ್ ಮೈಂಡ್ ಸೆಟ್ ಮನುಷ್ಯಂದ್ ಅದು ಇದ್ದೇ ಇರುತ್ತೆ ನಮ್ಗೆ. ಬಿಕಾಸ್ ದ ಕ್ವಾಲಿಟಿ ಎಲ್ಲಿ ನಾವು ಕಾಂಪ್ರಮೈಸ್ ಮಾಡಲ್ವೋ ಅಲ್ಲಿ ಏನೂ ಮಾಡಕ್ ಆಗಲ್ಲ ಸ್ವಲ್ಪ ಅಲ್ವಾ. ನಾವು ಈಗ ಗೋಲ್ಡ್ ತಗೊಬೇಕು ಲೋನ್ ಕೊಡಿ ಅಂದ್ರೆ ಲೋನ್ ಕೊಡ್ತಾರ? ನಿಮ್ಮ ಹತ್ರ ಗೋಲ್ಡ್ ಇದ್ರೆ ಲೋನ್ ಕೊಡ್ತಾರೆ, ಬಟ್ ಪ್ರಾಪರ್ಟಿ ಹಂಗಲ್ಲ. ನಿಮ್ಗೆ ಪ್ರಾಪರ್ಟಿ ತಗೋಬೇಕಂದ್ರೆ ಲೋನ್ ಕೊಡ್ತಾರೆ ನಿಮ್ಗೆ, ಬಿಕಾಸ್ ದ ವ್ಯಾಲ್ಯೂ ಇಸ್ ಆಲ್ವೇಸ್ ಫಾರ್ ದ ಪ್ರಾಪರ್ಟಿ. ಕರೆಕ್ಟ್ ಅಲ್ವಾ? ನಾನು ಜನಕ್ಕೆ ಒಂದು ಅಡ್ವೈಸಬಲ್, ಕೆಲವರು IT ರಿಲೇಟೆಡ್ ಎಲ್ಲ ಇರ್ತಾರೆ, ಕೆಲವ್ರಿಗೆ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲಿ ಕೆಲವ್ರು ಮ್ಯಾಕ್ಸಿಮಮ್ ಲೈಕ್ ಶೇರ್ ಈ ತರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ನನ್ನ ಪ್ರಕಾರ ಅದ್ರಲ್ಲಿ ಒಂದು 10-15% ಅದು ನಾಲೆಡ್ಜ್ ಇರ್ಬೇಕು ಮನುಷ್ಯನ್ಗೆ. ಇವತ್ತು ಅಷ್ಟು ಇನ್ವೆಸ್ಟ್ ಮಾಡಬೇಕು. 10-15% ಗೋಲ್ಡ್, ಮ್ಯಾಕ್ಸಿಮಮ್ 50% ನೀವು ಅದಕ್ಕಿಂತ ಜಾಸ್ತಿ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಲ್ಯಾಂಡ್ ಮೇಲೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಒಳ್ಳೆ ರಿಟರ್ನ್ಸ್ ಬರುತ್ತೆ. ಯೂಶುವಲಿ ಏನಂತಾರೆ, ಇಟ್ಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಾರೆ ಪ್ರಾಪರ್ಟಿದು. ಬಟ್ ಅದಕ್ಕೆ ಪ್ರಿಯಾರಿಟಿ ಹೇಳಿದೆ. ನಿಮ್ಗೆ ಲೊಕೇಶನ್ ಚೆನ್ನಾಗಿತ್ತು ಡೆವಲಪ್ಮೆಂಟ್ಸ್ ಅಂದ್ರೆ ಯಾರು ತಡಿಯಕ್ ಆಗಲ್ಲ ನಿಮ್ಗೆ ಡೆವಲಪ್ಮೆಂಟ್ಸ್ ಅನ್ನ ಅಲ್ವಾ. ಎಕ್ಸಾಂಪಲ್ ಇಲ್ಲಿ ಇಷ್ಟು ಕಂಪ್ನೀಸ್ ಬರ್ತಾ ಇದೆ, ಇಲ್ಲಿ ಮನೆ ಇದ್ರೆ ಅವನು 100 ರೂಪಾಯಿ ಸ್ಪೆಂಡ್ ಮಾಡ್ಬೇಕಾಗಿಲ್ಲ. 2 ವೀಲರ್ಗೆ ಒಂದು ಫ್ಯೂಲ್ ಬೇಕ್ ಕೂಡ ಹಾಕ್ಬೇಕಾಗಿಲ್ಲ. ಒಂದು ಸೈಕಲ್ ಇಟ್ಕೊಂಡ್ರೆ ಅವ್ನಿಗೆ ಎಕ್ಸಸೈಸ್ ಆಗುತ್ತೆ. ಹಾರ್ಡ್ಲಿ 1 or 2 ಕಿಲೋಮೀಟರ್ಸ್ ಆರಾಮಾಗಿ ಹೋಗಿ ಬರ್ಬೋದು. ಒಳ್ಳೆ ಗ್ರೀನರಿ ಇದೆ. ಇದು ಪ್ರಿಯಾರಿಟಿ ನಮ್ಗೆ. ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಷ್ಟು ಜನ ಗೆಸ್ಟ್ಸ್ ಬರ್ತಾರೆ, ಎಷ್ಟು ಕಂಪ್ನೀಸ್ ಬರ್ತಾ ಇದೆ. ಇಲ್ಲಿ ಮಿನಿಮಮ್ ಒಂದು ಹೋಟೆಲ್ ಸ್ಟೇ ಮಾಡ್ಬೇಕಾದ್ರೆ ನಿಮ್ಗೆ ಆಲ್ಮೋಸ್ಟ್ 25-30 ಸಾವಿರ ಒಂದು ರಾತ್ರಿ ಕೊಡ್ಬೇಕು. ನಾವು ಬರೀ 5,000 ಕೊಡೋಣ. ನೀವು ನೋಡೋದಲ್ಲ 2 BHK ಎಷ್ಟು ಒಳ್ಳೆ ಮನೆ. ನಿಮ್ಗೆ ಒಳ್ಳೆ ಊಟ, ಆ ತರದ ಫೆಸಿಲಿಟೀಸ್, ರೆಸ್ಟೋರೆಂಟ್, ಪೂಲ್ ಆಪ್ಷನ್ಸ್ ಕೊಟ್ಬಿಟ್ವಿ ಅಂದ್ರೆ ನಮ್ಗೆ ಒಳ್ಳೆ ಊಟ ಸರ್ವಿಸ್ ಕೊಟ್ವಿ ಅಂದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. Airbnb ತರ ಟೈ ಅಪ್ ಮಾಡಬಹುದು. ನಮ್ಮ ಕಾನ್ಸೆಪ್ಟ್ ಇಷ್ಟೇ. ಸೊ ಇದನ್ನ ರೆಸಿಡೆನ್ಶಿಯಲ್ ನ ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಒಂದ್ ಮನೆ ಕಟ್ಟಿ, ಸೈಟ್ ತಗೊಂಡ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಡೆವಲಪ್ ಆಗ್ಲಿಲ್ಲ, ನನ್ಗೆ ಅಪ್ರಿಸಿಯೇಷನ್ ಸಿಕ್ಲಿಲ್ಲ ಅನ್ಬಾರ್ದು. ಸೊ ಬಟ್ ನಮ್ಮಲ್ಲಿರೋ ಮ್ಯಾಕ್ಸಿಮಮ್ 90% ಎಲ್ಲ ಕನ್ಸ್ಟ್ರಕ್ಷನ್ ಬರ್ತಾ ಇದಾರೆ. ಸೊ ಹಂಗಾಗಿ ಸೊ ತುಂಬಾ ಆಪ್ಷನ್ ಅಲ್ಲಿ ಇದೆ ಇಲ್ಲಿ. ಬಿಕಾಸ್ ಆಫ್ ಇಲ್ಲಿ ನಾನ್ ಮಾಡಿದ್ದಲ್ಲ, ಈ ಏರಿಯಾ ಇರೋದ್ರಿಂದ ಇಷ್ಟು ಫ್ಲೋಟಿಂಗ್ಸ್ ಇದೆ, ಇಷ್ಟು ವೆಹಿಕಲ್. ಜಸ್ಟ್ ಈಗ ಏರ್ಪೋರ್ಟ್ ಗೇಟ್ ಓಪನ್ ಆದ್ರೆ ಯು ಕ್ಯಾನ್ ಡಬಲ್ ದ ಪ್ರೈಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಿತ್ ಇನ್ 6 months or 1 year ಒಳಗಡೆ ಆದ್ರೂ ಕೂಡ ಆ ತರ ಆಗುತ್ತೆ. ಪ್ರೈಸ್ ಆಕ್ಚುಲಿ ನಮ್ದು ಹೇಳ್ಬೇಡದಾದ್ರೆ 5,900 rupees ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸೊ ಇಲ್ಲಿ ಬೇರೆ ಯಾವುದೇ ಚಾರ್ಜಸ್ ಇಲ್ಲ. ಕ್ಲಬ್ ಹೌಸ್ ಯಾವುದೇ ಅದನ್ನ ನಾವು ತಗೊಳ್ಳಲ್ಲ. ಸೊ ಅಪ್ ಟು 90% ಬ್ಯಾಂಕ್ ಲೋನ್ ಯಾವ ಬ್ಯಾಂಕ್ ಬೇಕಾದ್ರೂ ಫಂಡ್ ಮಾಡುತ್ತೆ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸೊ ಖಂಡಿತ ಮೈನ್ ಏನಂದ್ರೆ ನಮ್ ಕಸ್ಟಮರ್ ಕೂಡ ಸ್ಯಾಟಿಸ್ಫೈ ಆಗ್ಬೇಕು. ಹಾಗೆ ಇವತ್ತು ತಗೊಳ್ಳೋದಲ್ಲ, ನೆಕ್ಸ್ಟ್ ಮಾರ್ಬೇಕಾದ್ರೂ ಕೂಡ ಅವ್ರಿಗೆ ಆ ಕಂಫರ್ಟ್ ಇರ್ಬೇಕು ಅನ್ನೋದೇ ನಮ್ಗೆ ಇಂಪಾರ್ಟೆಂಟ್. ನೋಡಿ ವೀಕ್ಷಕರೇ, ಒಂದು ಲೇಔಟ್ ಅನ್ನ ಮಾಡೋದು ದೊಡ್ಡದಲ್ಲ, ಆದ್ರೆ ಅದನ್ನ ಮಾಡೋವಾಗ ಕಂಪ್ಲೀಟ್ ಡೆವಲಪ್ಮೆಂಟ್ ಯಾವುದೂ ಕೂಡ ಚ್ಯುತಿ ಆಗ್ಬಾರ್ದು. ಅಂದ್ರೆ ಈಗ ಒಂದು ಮನೆ ಕಟ್ಟಬೇಕಂತ ಹೇಳಿದ್ರೆ ಅದಕ್ಕೆ ಅಪ್ರೂವಲ್ ಕೂಡ ಇರಬೇಕು ಅಂತ ಸರ್ ಇಂದ ನಾನು ಇವತ್ತು ತಿಳ್ಕೊಂಡೆ. ಜೊತೆಗೆ ಮೇಂಟೆನೆನ್ಸ್ ಮಾಡ್ಬೇಕಲ್ಲ. ಈಗ ನಾವೆಲ್ಲೋ ಇರ್ತೀವಿ, ನಾವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ನಮ್ಗೆ ಇಲ್ಲಿಗೆ ಒಂದ್ಸಲ ಬರೋಕ್ಕಾಗುತ್ತೋ ಇಲ್ವೋ ತಿಂಗಳಲ್ಲಿ, ಆದ್ರೆ ವರ್ಷ ಪೂರ್ತಿ ಅದನ್ನ ಮೇಂಟೆನೆನ್ಸ್ ಕೂಡ ಇವರೇ ಮಾಡಿ ಕೊಡ್ತಾರೆ. ಮತ್ತೆ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗ್ತಿರುವಂತಹ ಏರಿಯಾದಲ್ಲಿ ನಾವೇನಾದ್ರೂ ಸೈಟ್ಸ್ ಅನ್ನ ತಗೊಂಡ್ರೆ ಬಹುಶಃ ಮುಂದಿನ ದಿನ ಅಂದ್ರೆ ಅದು 1 ವರ್ಷ ಅಂತಲ್ಲ, ಒಂದು ಅರ್ಧ ವರ್ಷದಲ್ಲೇ ಅದ್ರ ರೇಟ್ ಇನ್ನೂ ಜಾಸ್ತಿ ಆಗುವಂತಹ ಸಿಚುವೇಶನ್ಗಳು ಇರುತ್ತೆ. ಹಾಗಾಗಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರಬಹುದು. ಸೊ ಒಮ್ಮೆ ನೀವು ಇಲ್ಲಿಗೆ ಬಂದು ನೋಡಿದ್ರೆ ಮಾತ್ರ ಇದ್ರ ಅನುಭವ ಆಗುತ್ತೆ. ನಾವೆಲ್ಲವನ್ನ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಿದೀವಿ.
ಆದ್ರೂ ಕೂಡ ನೀವು ಒಮ್ಮೆ ವಿಸಿಟ್ ಮಾಡಿ, ಸರ್ ಜೊತೆ ಮಾತಾಡಿ, ಇಲ್ಲ ಇವರ ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡಿ. ನಾನು ಡಿಸ್ಪ್ಲೇ ಅಲ್ಲಿ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಈ ಲೇಔಟ್ ಲೊಕೇಶನ್ ಕೂಡ ನಾನು ಕೊಟ್ಟಿರ್ತೀನಿ. ಒಂದ್ಸಲ ಬನ್ನಿ. 7 Hills ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ನಿಮ್ಗೆ ಗೂಗಲ್ ಅಲ್ಲೂ ಕೂಡ ಇದರ ಲೊಕೇಶನ್ ಸಿಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದ. ಖಂಡಿತ. ಹಾಗೆ ನಮ್ಮನ್ನ ಪರಿಚಯ ಮಾಡಿಕೊಟ್ಟಂತ, ಹಾಗೆ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಸುಮಾರು ಸಲ ನಿಮ್ ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಸೊ ಕೊನೆಗೆ ನಾವು ನೀವು ಜೊತೆಗೆ ಬಂದು ಒಂದು ಮೀಟ್ ಮಾಡಿ ಒಬ್ಬರನ್ನೊಬ್ಬರು ನಮ್ಮ ಐಡಿಯಾಲಜೀಸ್, ಥಾಟ್ಸ್ ಆಗ್ಲಿ, ಬಿಸ್ನೆಸ್ ಸ್ಟೆಪ್ಸ್ ಆಗ್ಲಿ ಇವೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ವೀಕ್ಷಕರು ಕೂಡ ನಾನು ಹೆಗ್ಗದ್ದೆ ಸ್ಟುಡಿಯೋ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ನಮ್ಗೆ ಹೆಲ್ತ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಸೊ ಉಪ್ಪೆಗಿಂತ ರುಚಿ ಇಲ್ಲ, ತಂದೆ ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ತೀವಿ. ಹಾಗಾಗಿ ನಾವು ಇವತ್ತು ಈ ಸ್ಟೇಜ್ಗೆ ಬಂದಿದೀವಿ ಅಂದ್ರೆ ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂತ ಆಕ್ಚುಲಿ ಏನಂತ ಹೇಳ್ತೀವಿ, ಅವ್ರ ಆಶೀರ್ವಾದ ಆಗಿರ್ಲಿ, ಅವ್ರ ಹಾರ್ಡ್ ವರ್ಕ್ ಆಗಿರ್ಲಿ. ಹಾಗಾಗಿ ಎಲ್ಲಾರ ತಂದೆ ತಾಯಿಗಳು ನೆನ್ಸ್ಕೊಳ್ತಾ ನಾನೊಂದು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಯಾವಾಗ್ಲೂ ಅಂತೀನಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನಿಜವಾಗ್ಲೂ ಜೀವಂತ ದೇವ್ರದು. ಯೂಶುವಲಿ ಸ್ಪೀಚ್ ಮಾಡೋದು ಬೇರೆ, ಬಟ್ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ಅದ್ರ ಜೊತೆಯಲ್ಲಿ ನಮ್ಮ ಆರೋಗ್ಯ ಅನ್ನೋದು ಕೂಡ ಇಂಪಾರ್ಟೆಂಟ್. ಆರೋಗ್ಯ ಚೆನ್ನಾಗಿದ್ರೆ ಈ ತರ 10 ಪ್ರಾಪರ್ಟಿ ತಗೋಬಹುದು. ಒಂದ್ ಸ್ವಲ್ಪ ಆರೋಗ್ಯ ಕೆಟ್ರೆ ಎಷ್ಟೇ ಪ್ರಾಪರ್ಟಿ ಮಾರಿದ್ರು ಅದು ಬರಲ್ಲ. ಹಾಗಾಗಿ ಎಲ್ಲರೂ ದೇವರು ಒಳ್ಳೆ ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳ್ತಾ, ಸೊ ನೀವು ಬಂದಿದ್ದಕ್ಕೆ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೀಕ್ಷಕರೇ, ಎಲ್ಲರಿಗೂ ಅಭಿನಂದನೆ. ಹ್ಯಾವ್ ಎ ಗುಡ್ ಡೇ, ಗುಡ್ ಲಕ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿಮ್ಗೆ ಏನೇ ಡೀಟೇಲ್ಸ್ ಬೇಕಿದ್ರು ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಇವ್ರಿಗೆ ನೇರವಾಗಿ ಕರೆ ಮಾಡಿ ಮಾತಾಡಿ. ಒಂದ್ಸಲ ಇಲ್ಲಿ ಕೂಡ ನೀವು ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.